ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈರ್ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರ ಅತ್ಯಂತ ದಯಾನಿಧೇ ಶ್ರೀ ಗುರುರಾಘವೇಂದ್ರಾಯ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ತಾವೆಲ್ಲರೂ ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಆರಾಧನೆ ಮಾಡಿ ಸಮಸ್ತರಿಗೂ ಸಹಿತ ಗುರುವಿನ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಪೆಂಡೆಂಟನ್ನು ಧರಿಸಿ ನಮ್ಮಲ್ಲಿರ್ತಕ್ಕಂಥ ಅಥವಾ ಜಾತಕದಲ್ಲಿರ್ತಕ್ಕಂತಹ ಅಥವಾ ನಿಮ್ಮೊಳಗಿರುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಬೋದು. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್, ಈ ಪೆಂಡೆಂಟ್ ಎಂಬತಕ್ಕಂಥದ್ರಲ್ಲೇ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಆ ಶಕ್ತಿ ನಿಮ್ಮ ಸಾಕಷ್ಟು ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುತ್ತೆ. ಅದಕ್ಕಾಗಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಪ್ರತಿಯೊಬ್ಬರೂ ಧರಿಸುವಂಥದ್ದಾಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಗುರು ಪ್ರಾರ್ಥನೆ, ಗುರುವಿನ ಅನುಗ್ರಹ ಆಯಿತು. ಇನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ಆರಾಧನೆ ಮಾಡಬೇಕಲ್ಲ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭೇದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂಚ ವರಸದಾಂ ಧೌತಾಂ ತೃಣಿತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಿಧರಾಂ ಸರ್ಘಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಅಂಬಾ ಮಹಾಲಕ್ಷ್ಮಿ ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರೆ ಪ್ರಸೀದ ಭಕ್ತ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೇಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ತಾವು ಮಾಡುವಂತಹ ಕಾಯಕ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಆ ಕೆಲಸದಲ್ಲಿ ಯಶಸ್ಸೆಂಬತಕ್ಕಂಥದ್ದು ಎಲ್ಲರಿಗೂ ಸಿಗುವಂಥದ್ದಾಗಲಿ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಎಲ್ಲರ ಅಪೇಕ್ಷೆ ಇರೋದು ಒಂದೇ, ನಾವು ಮಾಡುವ ಕೆಲಸ ಯಶಸ್ಸಾಗಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹದ್ದು. ಹಾಗಾಗಿ ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದೀರೋ, ಯಾವೆಲ್ಲ ಕೆಲಸಗಳಿಗೆ ದಾರಿ ನೋಡಬೇಕು ಎಂಬತಕ್ಕಂಥ ಆಲೋಚನೆ ಇದೆಯೋ ಎಲ್ಲವೂ ನಿಮ್ಮ ಇಷ್ಟದ ಪ್ರಕಾರ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದಾಗಲಿ ಅಥವಾ ಗುರುವಿನ ಅನುಗ್ರಹ ಪಡೀಲಿಕ್ಕೋಸ್ಕರ ಹಳದಿ ಬಣ್ಣದ ಹೂ, ಹಳದಿ ಬಣ್ಣದ ವಸ್ತ್ರ, ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ ಅಥವಾ ಕನಿಷ್ಠ ಪಕ್ಷ ಒಂದಷ್ಟು ಜೇನುತುಪ್ಪ ಇಂತಹದ್ದನ್ನಾದರೂ ಒಂದು ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಪ್ರತಿಯೊಬ್ಬರ ಜಾತಕದಲ್ಲೂ ತಮಗಿರ್ತಕ್ಕಂಥದ್ದು ಎಲ್ಲ ಸುಖ ಸಂತೋಷ ಇದ್ದರೂ ಸಹಿತ ಗುರುವಿನ ಬಲ, ಗುರುಬಲ ಇಲ್ಲದಿದ್ದರೆ, ಗುರುವಿನ ಅನುಗ್ರಹ ಆಗದಿರಿದ್ರೆ ಅಲ್ಲಿ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು ಬಹಳ ನಿಧಾನ, ಮಂದಗತಿ. ಆದರೆ ಅಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಇವತ್ತು ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹ ಬೇಕು. ಆ ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಗುರು ಪ್ರಾರ್ಥನೆ ಎಂಬತಕ್ಕಂಥದ್ದು ಇವತ್ತು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂಬತಕ್ಕಂತಹ ಪದದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದ್ದು ಎಲ್ಲರೂ ಸಹಿತ ಆ ಒಂದು ಗುರುಗಳಿಗೆ ಅಥವಾ ನಿಮ್ಮ ಧರ್ಮದ ಗುರುಗಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಪಾಠ ಹೇಳುವಂಥ ರೀತಿ ಇರುತ್ತಲ್ಲ, ಅವರು ಸಹಿತ ಗುರುಗಳೇ ಆಗಿರ್ತಾರೆ. ಹಾಗಾಗಿ ಮಾರ್ಗದರ್ಶಕರನ್ನೂ ಗುರುಗಳು ಅಂತ ತಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಮಾರ್ಗದರ್ಶಕರನ್ನೂ ಸಹಿತ ಗುರು ಅಂತ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಪಡಿತಕ್ಕಂಥದ್ದು. ಹಾಗೆ ಇವತ್ತು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಹೀಗೆ ವೃಕ್ಷರಾಜನಿಗೂ ಸಹಿತ ಒಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡ್ರೆ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ವೃತ್ತಿಯಾಗಲಿ, ನಿಮ್ಮ ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯ ಅನುಗ್ರಹ ಇವತ್ತು ಸಿಗುವಂಥದ್ದಾಗತ್ತೆ. ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಜೊತೆಗೆ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆಯಿಂದ ಹೊರಗಡೆ ಹೊರಡುವಾಗ ಹಳದಿ ಬಣ್ಣದ ವಸ್ತ್ರ ಆಗಿರಲಿ, ಹಳದಿ ಬಣ್ಣದ ಹೂವುಗಳಾಗಿರಲಿ ಅಥವಾ ಹಳದಿ ಬಣ್ಣದ ಗಂಧ ಆಗಿರಲಿ,
ಇಂತಹದ್ದನ್ನು ಮನೆ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಗಂಧವನ್ನು ಸ್ವಲ್ಪ ಹಣೆಗೆ ಲೇಪನ ಮಾಡಿ, ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಆದರೆ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾತ್ರ ಇವತ್ತು ನಿಮ್ಮ ಕಾರ್ಯಗಳಲ್ಲಿ ಸಿದ್ಧಿ ಆಗಬೇಕು. ಇದಕ್ಕಾಗಿ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದೇನಿಲ್ಲ. ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ನೀವು ದೇವಾಲಯಕ್ಕೋ ಗುರುಗಳ ಸಾನ್ನಿಧ್ಯಕ್ಕೋ ಹೋಗ್ಲಿಕ್ಕೆ ಆಗದಿದ್ದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಗುರು ಪ್ರಾರ್ಥನೆಯ ಗುರು ಒಂದು ಫೋಟೋ ಇರುತ್ತಲ್ಲ, ದತ್ತಾತ್ರೇಯರ ಫೋಟೋ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಗುರು ಅಂತ ನೀವು ಅಂದುಕೊಂಡಿದ್ದೀರಲ್ಲ, ನಿಮ್ಮ ಧರ್ಮದ ಗುರುಗಳ ಫೋಟೋ ಇದ್ದರೂ ಆ ಫೋಟೋ ಮುಂದೆ ನಿಂತುಕೊಂಡು ಅಲ್ಲೊಂದು ಪ್ರಾರ್ಥನೆ ಮಾಡಿ. ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಏನೆಂಬತಕ್ಕಂಥದ್ದನ್ನು ನಾವು ಅರ್ಥಕೊಳ್ಬೇಕು. ಆ ಶಕ್ತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಅದರಿಂದಲೇ ಹೆಚ್ಚಿನ ಫಲಾಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಜ್ಯೇಷ್ಠ ಮಾಸದ ವಿಶ್ವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ, ನಿನ್ನೆ ತನಕ ಶುಕ್ಲ ಪಕ್ಷ ಆಯಿತು, ನಿನ್ನೆ ಹುಣ್ಣಿಮೆ ಆಯಿತು. ಹುಣ್ಣಿಮೆಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಸಾಕಷ್ಟು ದೇವಾಲಯಗಳಲ್ಲಿ ನಿನ್ನೆ ಅದ್ಭುತವಾದಂತಹ ವಿಶೇಷವಾದಂತಹ ಶಿವಕೇಶವರ ಆರಾಧನೆ ನಡೆದಿದೆ. ಶಿವಕೇಶವರ ದರ್ಶನ ಮಾಡಿಕೊಂಡು ಹುಣ್ಣಿಮೆಯ ಅನುಷ್ಠಾನ ಮಾಡಿರ್ತಕ್ಕಂಥ ಅವರು ಸಾಕಷ್ಟು ಜನ. ನಿನ್ನೆ ಸಮುದ್ರ ತೀರ, ಕಡಲ ತೀರ, ನದಿ ನದಿಗಳಲ್ಲಿ ಸಾಕಷ್ಟು ಪೂಜಾ ಅನುಷ್ಠಾನಗಳನ್ನು ಸಾಮಾನ್ಯಕ್ಕೆ ಜ್ಯೇಷ್ಠದಲ್ಲಿ ಮಾಡ್ತಾರೆ. ಜ್ಯೇಷ್ಠ ಮಾಸದ ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ನಿನ್ನೆಯ ವಿಶೇಷ ಅಂತೂ ಮತ್ತಷ್ಟು ಅದ್ಭುತವಾಗಿತ್ತು. ಜ್ಯೇಷ್ಠ ಮಾಸ, ಜ್ಯೇಷ್ಠ ನಕ್ಷತ್ರ, ರಾಶಿ ನಕ್ಷತ್ರ ಯೋಗ ಫಲವು ಸಹಿತ ನಿನ್ನೆ ಅದ್ಭುತವಾಗಿತ್ತು. ಹಾಗಾಗಿ ನಿನ್ನೆ ಯಾರೊಬ್ಬರಾದರೂ ಸಹಿತ ತಾವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಗಳು ಬೇಗ ಸಿಗುತ್ತೆ ಅಂತಲೂ ಹೇಳಿದ್ವಿ. ಯಾಕೆಂದರೆ ಧರ್ಮ ಕಾರ್ಯ ಎಂಬತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಚಿಂತನೆ ಮಾಡಿದಾಗ ಅದರ ಫಲಗಳು ಸಾಕಷ್ಟು ಇರುತ್ತೆ. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿನ್ನೆಗಾಯಿತು. ಇನ್ನು ಕೃಷ್ಣ ಪಕ್ಷ ಪ್ರಾರಂಭ ಆಯಿತು. ನೋಡಿ, ದಿನ ಕಳೀತಕ್ಕಂಥದ್ದು ಉರುಳತಕ್ಕಂಥದ್ದು ಗೊತ್ತಾಗುವುದಿಲ್ಲ. ಆಗಬೇಕಾಗಿರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ವೇಗವಾಗಿ ಮಾಡಿದ್ರೆ ಆ ದಿನದ ಸಾರ್ಥಕತೆಯನ್ನು ಪಡಿಬೋದು. ಇಲ್ಲ ಅಂದ ಪಕ್ಷದಲ್ಲಿ ಆಗುವಂತಹ ಆಭಾಸ ಇದೆಯಲ್ಲ, ತೊಂದರೆಗಳಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ಸಮಯ ಹೋಗುವಂಥದ್ದು ಗೊತ್ತಾಗೋದಿಲ್ಲ. ಒಂದಷ್ಟು ಜನ ಹೇಳ್ತಾರೆ, ದಿನ ಕಳೀಲಿಕ್ಕೆ ಆಗೋದಿಲ್ಲಪ್ಪ, ಸಮಯನೇ ಹೋಗೋದಿಲ್ಲ, ಎಲ್ಲಿ ಅಲ್ಲಿ ಕೂತ್ರೆ ಇಲ್ಲಿ ಕೂತ್ರೆ ಏನು ಮಾಡಿದ್ರೂ ಸಿದ್ಧ ಸಮಯ ಹೋಗಲ್ಲ ಅಂತಾರೆ. ಒಂದಷ್ಟು ಜನ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತಾರೆ. ಒಂದಷ್ಟು ಜನ ಅಂತೂ ಮಾಡೋಕ್ಕೆ ನಮ್ಮ ಕೆಲಸಕ್ಕೆ ಸಮಯನೇ ಸಾಕಾಗ್ತಾ ಇಲ್ಲ, ಬಂದು ಇಲ್ಲಿ ಕೂತ್ಕೊಂಡ್ರೆ ನೋಡೋಷ್ಟೊತ್ತಿಗೆ ಲಂಚ್ ಟೈಮ್ ಬರುತ್ತೆ, ಅದಾದಮೇಲೆ ಪುನಃ ಸಂಜೆ ಈವ್ನಿಂಗ್ ಆಗೋಗ್ಬಿಡುತ್ತೆ, ಮನೆ ಹೊರಡಬೇಕಾಗತ್ತೆ, ಆಫೀಸುಗಳಲ್ಲಿ ಫೈಲ್ಗಳು ಮುಗಿತಾ ಇಲ್ಲ. ಇದು ಒಬ್ಬರ ಮಾತು. ಹಾಗೆ ವ್ಯವಹಾರ ಏನೇ ಮಾಡಬೇಕಾದ್ರೂ ಆಯಾ ಕಾಲಕ್ಕೆ ಆಯಾ ದಿನಕ್ಕೆ ಏನು ಕೆಲಸ ಮಾಡಬೇಕು, ಎಷ್ಟು ಕೆಲಸ ಮಾಡಿದ್ರೆ ಅದರ ಫಲಗಳೇನಾಗುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ, ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ, ಇವತ್ತಿನ ಈ ಒಂದು ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಏನೆಲ್ಲ ಫಲಾಫಲಗಳಿದೆ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಅದರಂತೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಆಗಲೇ ಭವಿಷ್ಯದಲ್ಲಿ ಒಂದು ಬೆಳಕು ಸಿಗ್ತಕ್ಕಂಥದ್ದು. ಅದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಮೊದಲು ಇವತ್ತಿನ ತಿಥಿವಾರ ನಕ್ಷತ್ರ ಅಂದರೆ ಪಂಚಾಂಗ ಶ್ರವಣವನ್ನು ನಾವು ನೋಡೋಣ. ಭಗವಂತ, ಮೊದಲು ಇವತ್ತಿನ ಪಂಚಾಂಗ ಶ್ರವಣವನ್ನು ನೋಡಿ, ಪಂಚಾಂಗದಲ್ಲಿರ್ತಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಫಲ, ಆ ಯೋಗದಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತಿನ ದಿವಸ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಯೋಗದ ಫಲಗಳೇನಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 12/6/2025 ಗುರುವಾರ ಪ್ರತಿಪತ್ ಮೂಲಾ ನಕ್ಷತ್ರ. ಗುರುವಾರದ ಮೂಲಾ ನಕ್ಷತ್ರ ಇವತ್ತು ಬಹಳ ವಿಶೇಷವಾಗಿದೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಗುರುವಾರದಂದು ಮೂಲಾ ನಕ್ಷತ್ರ. ಇವತ್ತು ಮೂಲಾ ನಕ್ಷತ್ರವಾದ್ದರಿಂದ ಗೋಪೂಜೆ ಮಾಡ್ತಕ್ಕಂಥದ್ದು, ಗೋ ಮಹಾಲಕ್ಷ್ಮಿಯ ಆರಾಧನೆ ನಡೆಸ್ತಕ್ಕಂಥದ್ದು, ಅಥವಾ ಯಾರೊಬ್ಬರದು ಮೂಲಾ ನಕ್ಷತ್ರ ಅಂತಿದೆಯೋ, ನಿಮಗೆ 4 ಜನ 4 ಥರ ಭಯ ಇಡಿಸಿರ್ಬೋದು. ಮೂಲಾ ನಕ್ಷತ್ರ ಅಲ್ವಾ, ಹೆಣ್ಣು ಸಿಗೋದಿಲ್ಲ, ಗಂಡು ಸಿಗೋದಿಲ್ಲ, ಇದೊಂದು ಪದ ಚೆನ್ನಾಗಿ ಹೇಳ್ತಾರೆ ನಮ್ಮವರು. ಎಲ್ಲೋದ್ರೂ ಅದೇನೆ, ಮೂಲಾ ನಕ್ಷತ್ರನ 2 ನಿಮಿಷ ಅಥವಾ 5 ನಿಮಿಷ ಸ್ಟಾಪ್ ಮಾಡೋದು. ಅವರು ಉಸಿರಾಟ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡ್ತಾರೆ. ಮೂಲಾ ನಕ್ಷತ್ರ ಅಂದ ತಕ್ಷಣ ಏನೋ ಆಗಬಾರ್ದು ಆಗೋಗಿದೆ, ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ, ಅಥವಾ ಇನ್ನು ನಡಿಬಾರ್ದು ನಡೆದು ಹೋಗ್ಬಿಡುತ್ತೆ. ಈ ಚಿಂತನೆಯಲ್ಲಿ ಆ ಮೂಲಾ ನಕ್ಷತ್ರದ ಹೆಸರು ಕೇಳಿದ ತಕ್ಷಣ 5 ನಿಮಿಷ ಬ್ಯಾಟ್ರಿ ಆಫ್ ಮಾಡೋದು. ಅದಾದಮೇಲೆ ನಿಧಾನಕ್ಕೆ ಮೂಲಾ ನಕ್ಷತ್ರ ಅದು ಆ ಶಾಂತಿ ಮಾಡಬೇಕು, ಈ ಶಾಂತಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿ ನಡೆಯುತ್ತೆ.
ಅಲ್ಲಿಗೆ ಬಂದು ಕೂತಿರ್ತಕ್ಕಂಥ ಅವರ ಗತಿ ದೇವರೇ ಗತಿ. ಈ ಪ್ರಕಾರ ಇದೆ. ಆದರೆ ಇದು ಎಷ್ಟು ಮಾತ್ರ ಸರಿ ಎಂಬತಕ್ಕಂಥದ್ದನ್ನು ಸಾಕಷ್ಟು ಬಾರಿ ಹೇಳ್ತೇನೆ. ನಾನು ಏನು ಹೇಳಿದ್ರು 15 ದಿವಸದಲ್ಲಿ 2-3 ಜನ ಆದರೂ ಬಂದು ಮೂಲಾ ನಕ್ಷತ್ರದ ಬಗ್ಗೆ, ನಮ್ಮ ಮನೆ ಮಗಳು ಮೂಲಾ ನಕ್ಷತ್ರ, ಮಗಂದು ಮೂಲಾ ನಕ್ಷತ್ರ, ನಾವೇನು ಮಾಡಬೇಕು ಅಂತ ನಮ್ಮನ್ನು ಕೇಳ್ತಾನೆ ಇರ್ತಾರೆ. ನಾವು ಬೆಳಗ್ಗೆ ಎದ್ದರೆ ಟಿ ವಿನಲ್ಲಿ ಇಷ್ಟೆಲ್ಲ ಸ್ಪಷ್ಟ ಮಾಹಿತಿ ಕೊಡ್ತಿದ್ದೀನಿ. ಮೂಲಾ ನಕ್ಷತ್ರ ತಪ್ಪಲ್ಲ, ಮೂಲಾ ನಕ್ಷತ್ರದಲ್ಲಿ ಜನಿಸ್ತಕ್ಕಂಥದ್ದು ತಪ್ಪಲ್ಲ, ಮೂಲಾ ನಕ್ಷತ್ರ ಮಹಾನಕ್ಷತ್ರವಾಗುತ್ತೆ. ಅಂದರೆ ಮೂಲಾ ನಕ್ಷತ್ರ ತಾಯಿ ಶಾರದೆಯ ಜನ್ಮ ನಕ್ಷತ್ರ. ಶಾರದೆಯ ಜನ್ಮ ನಕ್ಷತ್ರವಾದ್ದರಿಂದ ಶಾರದೆಯ ಅನುಗ್ರಹವನ್ನು ಪಡಿಬೋದು. ಆ ನಕ್ಷತ್ರದವ್ರಿಗೆ ಅವ್ರಿಗೆ ಆದಂತಹ ಒಂದು ಫಲ ಇದೆ, ಹೆಚ್ಚಿನ ಒಂದು ಭವಿಷ್ಯತ್ತಿದೆ. ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳಿ, ತಪ್ಪೇನಿದೆ. ಅಂತಹ ಜಗನ್ಮಾತೆ ಶಾರದೆ ಯಾರಿಗಾದರೂ ವಿದ್ಯೆ ಜ್ಞಾನ ಇಲ್ಲಾಂದರೆ ಮನುಷ್ಯ ಬದುಕಲಿಕ್ಕಾಗತ್ತಾ? ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಕರಗಿಸಬೇಕಾದರೂ ವಿದ್ಯೆ ಬೇಕು. ಅಥವಾ ನಾವು ಹಾಕುವಂಥ ಹೆಜ್ಜೆಯಲ್ಲಿ ಏನೋ ನಮಗೊಂದು ವರ್ಚಸ್ಸು ತೇಜಸ್ಸು ಸಿಗಬೇಕಾದ್ರೆ, ಅಥವಾ ನಮ್ಮ ಕಾಯಕ 4 ಜನ ಮೆಚ್ಚಬೇಕಾದ್ರೆ ವಿದ್ಯೆ ಬೇಕು. ಆ ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥವಳು ತಾಯಿ ಶಾರದೆ. ಆಕೆ ಜನ್ಮ ನಕ್ಷತ್ರ ಇವತ್ತು. ಹಾಗಾಗಿ ಗುರುವಾರದ ಈ ಶುಭ ದಿನ ಒಂದು ಗೋಮಾತೆಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಗೋವಿನ ಆರಾಧನೆ ನಡೆಸಿ ಇವತ್ತು ನಾವು ಮಾಡುವ ಕಾಯಕದಲ್ಲಿ ಒಂದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಷ್ಠಾನವನ್ನು ಮಾಡಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ನಾವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತರುವಂಥದ್ದು, ಬದಲಾವಣೆ ತಂದುಕೊಳ್ಳುವಂತಹ ಯೋಗಫಲ ಆಗಬೇಕಾದರೂ ಬಹಳ ಎಚ್ಚರಿಕೆಯಿಂದಲೇ ನಡಿಬೇಕು. ಇವತ್ತು ಗುರು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯ ಅಥವಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಸಾನ್ನಿಧ್ಯ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳ ಸಾನ್ನಿಧ್ಯ, ಇಂತಹ ಕಡೆ ಹೋಗಿ ಗುರು ಪ್ರಾರ್ಥನೆ ಮಾಡಿ ಬನ್ನಿ. ಒಂದಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ ಅಥವಾ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಇಂತಹದ್ದನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದರೆ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದರೂ ಶಾಂತಿಯುತವಾಗಿ ಮಾಡುವಂಥದ್ದು, ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು ಅದನ್ನು ಒಂದಿಷ್ಟು ಚಿಂತನೆ ಮಾಡಬೇಕು. ಆ ಮಾಡಿದಾಗಷ್ಟೇ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ ಮೊದಲು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಏನೂ ಮಾಡಲಿಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಔದುಂಬರ ಗುರು ದತ್ತಾತ್ರೇಯರ ಸಾನ್ನಿಧ್ಯ, ದತ್ತ ಸಾನ್ನಿಧ್ಯದಲ್ಲಿ ಔದುಂಬರ ವೃಕ್ಷದ ಹತ್ರ ಹೋಗಿ ಅಲ್ಲಿರುವಂಥ ಒಂದಷ್ಟು ಶ್ವಾನಗಳಿಗೆ ನೋಡಿ, ಔದುಂಬರ ವೃಕ್ಷದ ಹತ್ರ ಓಡಾಡುವಂಥ ಶ್ವಾನಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಒಂದಷ್ಟು ಲಾಭವನ್ನು ನೋಡ್ಬೋದು. ಅಥವಾ ಒಂದಿಷ್ಟು ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವಿನ ಸಂರಕ್ಷಣೆ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು. ವಿಶ್ವಮಾತೆ ಗೋಮಾತೆ ಅಂತ ಸಾರಿ ಹೇಳ್ತಾರೆ. ಅಂತಹ ಗೋವುಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಒಂದಿಷ್ಟು ಪದಾರ್ಥವನ್ನು ಕೊಟ್ಟು ನಮಸ್ಕಾರ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆಯೂ ಸಲ್ಲಿಸಿ. ಹಾಗೆ ಇವತ್ತು ರಾಶಿ ಫಲಗಳ ಕಡೆಯೂ ಸಹಿತ ಒಂದಷ್ಟು ಗಮನ ಕೊಟ್ಕೊಂಡು ರಾಶಿಗಳಲ್ಲಿರ್ತಕ್ಕಂತಹ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಸಹಿತ ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ನವಗ್ರಹಗಳ ಆರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಎರಡೂ ಮಹತ್ತರವಾಗಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ತಾವು ಏನು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡ್ತೀರಿ, ಯಾವುದು ಮಾಡಿದ್ರೆ ಅನುಕೂಲ ಅನನುಕೂಲ ಎಂಬತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಇದು ಯಾವುದೂ ಸಹಿತ ನಿಮಗೆ ಸರಿ ಹೋಗದಿರ ಇದ್ದಾಗ ಸಮಸ್ಯೆಗಳೆಂಬತಕ್ಕಂಥದ್ದು ಹಾಗೇ ಇರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಯಾರಾದರೂ ಒಬ್ಬರ ಸಹಾಯ ಬೇಕೇ ಬೇಕು. ಯಾರ ಸಹಾಯವೂ ಇಲ್ದಿರ ನಾನು ನಡೀತೀನಿ ಅಂತ ಮುಂದೆ ನಡೆದರೆ ಅಲ್ಲಿ ಜಾರಬೇಕಾಗತ್ತೆ. ಯಾವ ಸಹಾಯವೂ ಇಲ್ದಿರ, ಯಾವ ವ್ಯಕ್ತಿಯ ಮಾರ್ಗದರ್ಶನ ಇಲ್ದಿರ ನನ್ನ ಬದುಕು ನಾನು ಕಟ್ಕೋಬಲ್ಲೆ ಅಂತ ಅಂದುಕೊಂಡ್ರೆ ಮೇಷರಾಶಿಯವರಿಗೆ ತೊಂದರೆ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಇರಬೇಕಾಗಿರ್ತಕ್ಕಂಥ ಅಥವಾ ಮಾಡುವ ಕೆಲಸದ ಕಡೆ ಗಮನ ಕೊಟ್ಕೊಂಡ್ರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು ಅಥವಾ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲಗಳಲ್ಲಿ ವೃಷಭ ರಾಶಿ ಬಗ್ಗೆ ಹೋಗಬೇಕಾಗಿತ್ತು. ಆದರೆ ಮಧ್ಯದಲ್ಲಿ ಗುರು ರಾಯರ ನೆನೆಸ್ಕೊಳ್ಬೇಕಾಗಿತ್ತು. ರಾಯರ ಅನುಗ್ರಹ ಬೇಕಾಗಿತ್ತು. ರಾಯರ ಅನುಗ್ರಹದಿಂದ ಮಾತ್ರ ಗುರುವಾರ ಬಂತು ಅಂದರೆ ಗುರುವಾರ ಬಂತಮ್ಮ ಗುರು ರಾಯರ ಕಾಣಮ್ಮ. ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಮಾಡಬೇಕು, ರಾಯರ ಅನುಗ್ರಹವನ್ನು ಪಡಿಬೇಕು. ಆಗಲೇ ಜನ್ಮ ಸಾರ್ಥಕತೆ. ಯಾಕೆಂದರೆ ಕಲಿಯುಗದಲ್ಲಿ ಗುರುರಾಯರು ಪ್ರತ್ಯಕ್ಷ ದೈವವಾಗಿ
ಗುರುವಾಗಿ ಪ್ರತಿಯೊಬ್ಬರ ಸಂಕಷ್ಟಗಳನ್ನು ಕಷ್ಟಗಳನ್ನು ಹೊಡೆದೋಡಿಸುವಂಥ ಕಲಿಯುಗದ ಕಲ್ಪವೃಕ್ಷವಾಗಿ ನಿಂತಿರ್ತಕ್ಕಂಥದ್ದು. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಇದೆ. ಮಂತ್ರಾಲಯದ ಪ್ರಭುಗಳನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಋತಾಯ್ಚ, ಸತ್ಯ ಮತ್ತು ಧರ್ಮದ ಋತಾಯ್ಚ, ಆ ಸತ್ಯ ಧರ್ಮಗಳಲ್ಲಿದ್ದರಿಂದಲೇ ಅವರ ಜೀವನಾವಧಿಯಲ್ಲಿ, ಅಂದರೆ ರಾಘವೇಂದ್ರ ಸ್ವಾಮಿಗಳು ಅವರ ಜೀವಿತಾವಧಿಯಲ್ಲಿ ಪ್ರತಿನಿತ್ಯವೂ ಅವರು ಏನೇ ಕಷ್ಟಗಳು ಬಂದರೂ ಅವರು ಹಾಕುವ ಹೆಜ್ಜೆಯನ್ನು ಆ ಕಡೆ ಈ ಕಡೆ ಹಾಕಿಲ್ಲ. ಅವರ ಧರ್ಮ ಮಾರ್ಗದಲ್ಲಿ ಬಂದರು, ಧರ್ಮವನ್ನೇ ಎತ್ತಿಡಿದ್ರು, ಧರ್ಮದಲ್ಲೇ ಪ್ರಚಾರ ಮಾಡ್ತಾ ಇವತ್ತಿಗೂ ಸಹಿತ ಮಂತ್ರಾಲಯದ ಬೃಂದಾವನದಲ್ಲಿ ಕೂತು ಇವತ್ತಿಗೂ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂಥ ಒಬ್ಬ ಗುರುಗಳನ್ನು ನೋಡ್ಬೋದಾದರೆ ಅದು ಮಂತ್ರಾಲಯದ ಗುರುಗಳೇ, ಗುರು ರಾಘವೇಂದ್ರ ಸ್ವಾಮಿಗಳೇ. ಇವತ್ತಂತೂ ಎಲ್ಲೆಲ್ಲಿ ಬೃಂದಾವನಗಳಿದೆಯೋ, ಎಲ್ಲೆಲ್ಲಿ ಮಂತ್ರಾಲಯದ ಸಂಸ್ಥಾನಗಳಿದೆಯೋ, ಎಲ್ಲೆಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳವರ ಆಸ್ಥಾನ ಮಠ ಇದೆಯೋ ಅಲ್ಲೆಲ್ಲವೂ ಭಕ್ತ ಸಾಗರವೇ. ಯಾಕೆಂದರೆ ಗುರುವಾರ ಬಂತು ಅಂದರೆ ಪ್ರತಿಯೊಬ್ಬರೂ ಗುರು ಪ್ರಾರ್ಥನೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಆಲೋಚನೆ ಮಾಡಬೇಕು. ಜೊತೆಗೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರು ಹೇಳಿರುವ ಮಾತನ್ನಷ್ಟೇ ಆಲಿಸಿ ನೀವು ಮುಂದೆ ನಡೆದಿರ. ನಿಮಗೆ ಸರಿ ತಪ್ಪು ಅಂತ ಅನಿಸಿದ್ದನ್ನು ಮಾತ್ರ ತಾವು ಕೈಗೆತ್ಕೊಳ್ಬೇಕು. ನಿಮಗೆ ಸರಿ ತಪ್ಪುಗಳನ್ನು ತಿಳಿದು ಅದು ಬೇಕು ಬೇಡಗಳ ಆಲೋಚನೆ ಮಾಡಿ ಅದಾದ ನಂತರ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದು ಮತ್ತಷ್ಟು ಲಾಭ ಆಗುತ್ತೆ. ಆದರೆ ಇವತ್ತು ನಿಮ್ಮ ಮನಸ್ಸಲ್ಲಿ ಮಧ್ಯಾಹ್ನ 12ರಿಂದ 4 ತನಕ ಒಂದಷ್ಟು ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದಿದೆ. 12ರಿಂದ 4 ಮಧ್ಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಗೊಂದು ಪರಿಹಾರ ಬೇಕು. ಅದಕ್ಕಾಗಿ ನೀವು ಇವತ್ತು ಮಾಡುವಂಥ ಕಾಯಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆದರೆ ಆಗ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಬರೀ ಹಣೆಯಲ್ಲಿರ್ತಕ್ಕಂಥದ್ದು ಅಥವಾ ಒಂದು ಸ್ಟಿಕ್ಕರ್ ಇಟ್ಕೊಂಡು ಬಿಡ್ತಕ್ಕಂಥದ್ದು, ಇಂತಹ ಕೆಲಸಕ್ಕಿಂತ ಒಂದಷ್ಟು ಪುಡಿ ಕುಂಕುಮವನ್ನು ಇಟ್ಕೊಂಡ್ರೆ ಮತ್ತಷ್ಟು ಶೋಭೆ ಆಗುತ್ತೆ, ಮತ್ತಷ್ಟು ದಾರಿಪ ಆಗುತ್ತೆ, ಅದರಲ್ಲಿ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಅದರಿಂದ ಒಳಿತನ್ನು ತಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇವತ್ತು ಗುರು ಪ್ರಾರ್ಥನೆ ಮತ್ತು ದೇವಿ ಆರಾಧನೆ ಬಹಳ ಮುಖ್ಯ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಇದೆಲ್ಲದರ ಬಗ್ಗೆ ಒಂದು ಆಲೋಚನೆ ಮಾಡಿದರೆ ಮಾತ್ರ ಕಾಯಕವು ಸಿದ್ಧಿ ಆಗುತ್ತೆ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಕೆಲಸ ಕಾರ್ಯಗಳು, ಒಂದಷ್ಟು ಅಭಿವೃದ್ಧಿಯ ಸಂಕೇತ, ಜೊತೆಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದಲೂ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಿಂದಲೂ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ನಿಮ್ಮ ಕುಲದೇವರ ಆರಾಧನೆ ಆಗಿರಲಿ. ಹಾಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ನಿಮ್ಮ ರಾಶಿ ಫಲದಲ್ಲಿ ಮಧ್ಯಾಹ್ನ 12 ಆಗಲಿ ಅಥವಾ ಸಂಜೆ 6 ಆಗಲಿ ಈ ಸಮಯದಲ್ಲಿ ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳದಿರಾ ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಳುವಂಥದ್ದಾಗಲಿ, ಹೆಚ್ಚಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಶ್ರಮಿಸಿದ್ರೂ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇವತ್ತು ಮಾಡುವ ಕೆಲಸದಲ್ಲೂ ಒಂದು ಬದಲಾವಣೆ ಸಿಗಬೇಕು. ಆ ಬದಲಾವಣೆ ಸಿಗುವಂಥದ್ದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ತುಂಬ ದಿವಸಗಳಿಂದ ನಿಂತಿರ್ತಕ್ಕಂತಹ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ನಿಮ್ಮ ಪ್ರೊಫೆಷನ್ಗೆ ನಿಮ್ಮ ಅನುಕೂಲವನ್ನು ಮತ್ತಷ್ಟು ದಾರಿದೀಪವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ತಾಳ್ಮೆ ಬೇಕಾಗತ್ತೆ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಆದರೆ ಕರ್ಕಾಟಕ ರಾಶಿಯವರು ನಿಮ್ಮ ಪ್ರಯಾಣ ಸಾಧ್ಯವಾದಷ್ಟು ಉತ್ತರಾಭಿಮುಖ, ಅಂದರೆ ಉತ್ತರಕ್ಕೆ ಮೊದಲು ಉತ್ತರ ಭಾಗದಲ್ಲಿ ನಿಂತು ಉತ್ತರಕ್ಕೆ ಒಂದು ಹೆಜ್ಜೆ ಹಾಕಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಗುರು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಮುಂದಕ್ಕೆ ಪ್ರಯಾಣ ಬೆಳೆಸಿ.
ಉತ್ತರಾಭಿಮುಖವಾಗಿ ನಿಂತು ಪ್ರಯಾಣವನ್ನು ಬೆಳೆಸಿದ್ರೆ ಇವತ್ತು ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಹೆಚ್ಚಿನ ಲಾಭವನ್ನು ತಾವು ಗಳಿಸುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ರಾಯರ ಪ್ರಾರ್ಥನೆ ಅಂತ ಹೇಳಿದೆ. ರಾಯರ ಪ್ರಾರ್ಥನೆ ಆಗಿರಲಿ ಅಥವಾ ಗುರುಗಳ ಪ್ರಾರ್ಥನೆ ಆಗಿರಲಿ, ಗುರು ಎಂಬತಕ್ಕಂತಹ ಪದದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇರೋದರಿಂದ ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ನೋಡಿ, ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಮನೆಯಲ್ಲಿ ಗುರು ಪಾದಿಕೆಗಳಿದ್ದರೆ ಅಥವಾ ಒಂದು ಫೋಟೋನಲ್ಲಿ ಗುರುಗಳ ಪಾದಕ್ಕೆ ಗಂಧವನ್ನು ಲೇಪನ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಗ್ರಹಕ್ಕೆ ನೀವು ಗುರುಗಳಾಗಲಿ ಅಥವಾ ಯಾವುದೇ ಒಂದು ವಿಗ್ರಹ ಆಗಿರಲಿ, ಅದನ್ನು ಗುರು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಗ್ರಹ ಯಾವುದಾದ್ರೂ ಮುಖ್ಯ ಅಲ್ಲ, ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಒಳಮನಸ್ಸಲ್ಲಿ ತಗೊಳ್ಳುವ ಸಂಕಲ್ಪ ಬಹಳ ಮುಖ್ಯ. ಆ ಸಂಕಲ್ಪದೊಂದಿಗೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ತೆಗೆದಂತಹ ಗಂಧವನ್ನು ಆ ಪಾದಗಳಿಗೆ ಗಂಧ ಲೇಪನ ಮಾಡಿ, ಗಂಧ ಲೇಪನ ಮಾಡಿದ ನಂತರ ಒಂದಿಷ್ಟು ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳಿ. ಅಂದರೆ ಪಾದದ ಮೇಲಿರ್ತಕ್ಕಂತಹ ಅಥವಾ ಫೋಟೋಲಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಲೇಪನ ಮಾಡಿಕೊಳ್ಳಿ. ಇದಾದ ನಂತರ ಸ್ವಲ್ಪ ಗಂಧವನ್ನು ನಿಮ್ಮ ಎದೆ ಭಾಗಕ್ಕೆ ಹಚ್ಕೊಳ್ಳಿ. ಸ್ವಲ್ಪ ಗಂಧವನ್ನು ನಿಮ್ಮ ಎದೆಯ ಭಾಗಕ್ಕೆ ಗಂಧವನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಗುರುವಿನ ಅನುಗ್ರಹದಿಂದ ನೀವು ಅಂದುಕೊಂಡಂಥ ಕೆಲಸಗಳು ಒಂದು ಚಾಲನೆ ಸಿಗುತ್ತೆ. ಇದು ಒಂದಷ್ಟು ರಾಶಿಗಳಿಗಂತೂ ಖಂಡಿತ ನಡೆಯುತ್ತೆ. ಅದರಲ್ಲೂ ಯಾವ್ಯಾವ ರಾಶಿಗೆ ಎಂಬತಕ್ಕಂಥದ್ದಾದರೆ ರಾಶಿ ಫಲದಲ್ಲಿ ತಿಳಿತಾ ಹೋಗೋಣ. ಆದರೆ ಈಗಂತೂ ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವ್ಯಾವ ಕೆಲಸಗಳು ಏನೇನು ತೊಂದರೆಗಳು ತಾಪತ್ರೆಗಳಂತಕ್ಕಂಥದ್ದಿದೆ, ಯಾವ ವೃತ್ತಿ ಧರ್ಮದಲ್ಲಿ ಬರ್ತಕ್ಕಂಥ ತೊಂದರೆಗಳಂತಕ್ಕಂಥದ್ದೇನಿದೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದು ಧರ್ಮ. ಆದರೆ ಯಾವುದೂ ಸರಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ನಿಮ್ಮ ಚಿಂತನೆ ಇರೋದ್ರಿಂದ ನೀವು ಏನು ಆಲೋಚನೆ ಮಾಡ್ತಾಯಿದ್ರೋ ಆಲೋಚನೆ ಸಮಂಜಸವಾಗಿಲ್ಲ. ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಜೊತೆಗೆ ಸಿಂಹರಾಶಿಯವರಿಗಿರ್ತಕ್ಕಂಥವ್ರಿಗೆ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾಯಿ ಶಂಕರಿಯನ್ನು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ದೇವಿಯ ಉಪಾಸನೆ ಮಾಡೋದು ಬಹಳ ಮುಖ್ಯ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಉದ್ದಿನ ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಕಾರಣ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳು ಬರ್ತಿರ್ತಕ್ಕಂಥದ್ದು ಸಿಂಹರಾಶಿಯವರ ಗುಣ ಆಗಿದೆ. ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಗುರು ಪ್ರಾರ್ಥನೆ ಬೇಕು. ಅಥವಾ ಒಂದು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು 10 ನಿಮಿಷನಾದರೂ ಆ ಅಶ್ವತ್ಥ ವೃಕ್ಷದ ಹತ್ರ ಕೂತ್ಕೊಂಡು, ಅರಳಿ ವೃಕ್ಷ ಅಶ್ವತ್ಥ ವೃಕ್ಷದ ಹತ್ರ ಕೂತು ಅಲ್ಲಿ ಗುರು ಪ್ರಾರ್ಥನೆ ಮಾಡಿ. ಗುರು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಆಚೆಗೆ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ, ಸ್ವಲ್ಪ ಅನುಕೂಲ ಆಗ್ಬೋದು. ಆದರೂ ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಸಿಂಹರಾಶಿಯವರಿಗೆ. ಆದದ್ದು ಆಗ್ತಾ ಇದೆ, ಪರವಾಗಿಲ್ಲ, ಒಂದು ಒಳ್ಳೆಯದೇ ಆಗ್ತಾ ಇದೆ ಅಂತ ಸಂಕಲ್ಪ ಅಥವಾ ನೀವು ಅಂದ್ಕೊಳ್ಬೋದು, ನಿಮ್ಮ ಮನಸ್ಸಿಗೆ ಅಂದ್ಕೊಳ್ಬೋದು. ಆದರೆ ಅಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳು ನೋಡಿದ್ರೆ ಏನೂ ಕೆಲಸ ಆಗದಂಥ ರೀತಿಯಲ್ಲಿ ಇರುತ್ತೆ. ಎಲ್ಲ ಕೆಲಸಗಳಿಗೂ ಒಂದು ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿದಂಥ ರೀತಿ ಇದೆ. ಅಥವಾ ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಇದಕ್ಕಾಗಿ ನೀವು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಎಲ್ಲಾದರೂ ಒಂದು ಬೇವಿನೆಲೆ ತಂದು ಕನಿಷ್ಠ ಪಕ್ಷ 3 ಬೇವಿನೆಲೆ ತೊಗೊಳ್ಳಿ. 3 ಬೇವಿನೆಲೆಗೆ, ಒಂದು ಬೇವಿನೆಲೆಗೆ ಗಂಧವನ್ನು ಲೇಪನ ಮಾಡಿ, ಮತ್ತೊಂದು ಬೇವಿನೆಲೆಗೆ ಅರಿಶಿಣವನ್ನು ಲೇಪನ ಮಾಡಿ, ಮತ್ತೊಂದು ಬೇವಿನೆಲೆಗೆ ಕುಂಕುಮವನ್ನು ಲೇಪನ ಮಾಡಿ. ಗಂಧ, ಕುಂಕುಮ, ಅರಿಶಿಣ ಇದು 3 ಬೇವಿನ ಎಲೆಗಳಿಗೆ ಲೇಪನ ಮಾಡಿದ ನಂತರ ಆ 3 ಎಲೆಗಳನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಯಾರು ಶತ್ರುಗಳು ಅಂತೇಳಿ ನಿಮ್ಮ ಮನಸ್ಸಿಗೆ ಭಾಳ ನೋವು ಕೊಡುವಂಥವ್ರು ಇರ್ತಾರಲ್ಲ, ಅವರು ನಿಮ್ಮಿಂದ ದೂರ ಆಗುವಂಥದ್ದಿರುತ್ತೆ. ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ತೀರ್ಮಾನ ತೊಗೊಳ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅದಕ್ಕಾಗಿ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾವಹಾರಿಕವಾಗಿ ಒಂದಷ್ಟು ಲಾಭ ಇದೆ. ಮನಸ್ಸಿಗೆ ಒಂದಷ್ಟು ವ್ಯಥೆ, ಒಂದಷ್ಟು ನೋವಿನ ಕ್ಷಣಗಳೇ. ಯಾಕೆಂದರೆ ಕೆಲಸ ಕಾರ್ಯಗಳು ಯಾವುದೂ ಪರಿಪೂರ್ತಿಯಾಗಿ ಆಗ್ತಕ್ಕಂಥದ್ದಲ್ಲ. ಏನೋ ಒಂದು ತರಹ ಅಸಮಾಧಾನದ ಸನ್ನಿವೇಶಗಳಿದೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಅಥವಾ ಹಣಕಾಸಿನ ವಿಚಾರ ಇರಬೇಕು, ಕಾಗದ ಪತ್ರಗಳಿರ್ಬೋದು, ಅಥವಾ ನಿಮ್ಮ ಉಡುಗೆ ತೊಡುಗೆಗಳಿರ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಭೆ ಸಮಾರಂಭಕ್ಕೆ ಹೊರಡ್ತೀರಿ, ಅಲ್ಲಿ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವು ಉಟ್ಟಂಥ ಬಟ್ಟೆ ಏನಿದೆಯಲ್ಲ, ನೀವು ಧರಿಸುವಂಥ ವಸ್ತ್ರ ನಿಮಗೆ ಸಮಂಜಸವಾಗಿ ಇಲ್ದಿರ ಇರ್ತಕ್ಕಂಥ ರೀತಿ ಆಗಿಬಿಡುತ್ತೆ. ಅದು ನಿಮ್ಮ ಮನಸ್ಸಿಗೆ ಬಂದು ಕೂತ್ಕೊಳ್ಳುತ್ತೆ, ಯಾರೂ ಮಾತಾಡ್ತಕ್ಕಂಥದ್ದಲ್ಲ. ಆಗ ನೀವು ತುಂಬ ಡಿಸ್ಟರ್ಬ್ ಆಗ್ತೀರಿ. ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಇವತ್ತು ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. 2 ಗಂಟೆಯ ನಂತರ ಒಂದಿಷ್ಟು ಬೆಳಕನ್ನು ಕಾಣಬಹುದು. ಆದರೂ
ಇವತ್ತು ಪ್ರಾರಂಭಿಕವಾಗಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಎರಡನೇದು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಮೂರನೇದು, ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತಪ್ಪಿಲ್ದಿರ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಗಂಧವನ್ನು ಹಚ್ಚಿ. ಮಕ್ಕಳಿಗೆ ಗಂಧವನ್ನು ಹಚ್ಚೋದ್ರಿಂದ ಕನ್ಯಾ ರಾಶಿಯವರು ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಇವತ್ತಿನ ದಿವಸ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಕಂದು ಬಣ್ಣದ ಗೋವು ಕಂಡ್ರೆ, ಕಂದು ಬಣ್ಣದ ಗೋವು ಕನ್ಯಾ ರಾಶಿಯವರು ಕಂಡ್ರೆ, ಕನ್ಯಾ ರಾಶಿಯವರು ಆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಗೋವಿನ ಬಾಲದ ಭಾಗವನ್ನು ಮುಟ್ಟಿದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ಕಷ್ಟಗಳಿಂದ ಬೇಗ ಹೊರಗಡೆ ಬರ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟಿದ್ರೂ ಮಂಜಿನಗಡ್ಡೆ ಥರ ಕರಗಲಿಕ್ಕೆ ಗೋ ಪ್ರಾರ್ಥನೆ, ಗೋಸ್ಪರ್ಶ ಅದು ಬಹಳ ಉತ್ತಮವಾದಂಥ ಒಂದು ಕಾಯಕವಾಗುತ್ತೆ. ಇದನ್ನು ಪ್ರಯತ್ನಿಸಿ ನೋಡಿ, ಖಂಡಿತ ಒಳಿತಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನವೇನೂ ಚೆನ್ನಾಗಿದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ. ಮನಸ್ಸು ಪ್ರಶಾಂತತೆ ಇಲ್ಲ. ಯಾವ ಕೆಲಸ ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಸಂದೇಹ. ಜೊತೆಗೆ ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ. ಸರಿಯಾದ ಒಂದು ಅಭಿವೃದ್ಧಿ ಇಲ್ಲ. ಜೊತೆಗೆ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಎದುರಾಗ್ತಾ ಇದೆ. ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಳಿಕ್ಕೆ ಆಗದಿರ, ಒಳಗಡೆ ಒಂದಷ್ಟು ನೋವನ್ನಿಟ್ಕೊಂಡು ಹೊರಗಡೆ ನಗನಗ್ತಾ ಇರಲಿಕ್ಕೆ ಆಗದಿರ ಸಮಸ್ಯೆಗಳಿದೆ. ಕೆಲವಷ್ಟು ಜನ ಡ್ಯೂಟಿಗೋ ಕೆಲಸಕ್ಕೋ ರಜಾ ಹಾಕಿ ಮನೇಲಿ ಕೂತ್ಕೊಳ್ಳೋರಿದ್ದಾರೆ. ಕೆಲವಷ್ಟು ಜನ ದೂರಭಾರ ಪ್ರಯಾಣ ಮಾಡಬೇಕು ಅಂತಿರ್ತಾರೆ. ಕೆಲವಷ್ಟು ಜನ ಯಾವುದೂ ಬೇಡಪ್ಪ, ಎಲ್ಲನೂ ದೂರ ಹೋದರೆ ಸಾಕು, ಯಾರೂ ಮಾತಾಡ್ದಿದ್ರೆ ಸಾಕು, ಮೌನವಾಗಿದ್ದರೆ ಸಾಕು ಅಂತ ಮೌನಕ್ಕೆ ಜಾರ್ತಾರೆ. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಆದರೆ ಇಂಥ ಸಮಯದಲ್ಲೇ ಒಂದು ಎಚ್ಚರಿಕೆ, ಒಂದು ಅನುಷ್ಠಾನ ಮಾಡಬೇಕು. ತಾಮ್ರದ ತಂಬಿಗೆ ಇದ್ದರೆ ತಾಮ್ರದ ತಂಬಿಗೆ, ತಾಮ್ರದ ತಟ್ಟೆ ಅಥವಾ ತಾಮ್ರದ ಲೋಟ ಯಾವುದರೂ ಸರಿ, ಒಟ್ಟಾರೆ ತಾಮ್ರದ ವಸ್ತು ಇರಬೇಕು. ಆ ತಾಮ್ರದ ತಟ್ಟೆಯಲ್ಲಿ ಅಥವಾ ಚೊಂಬಲ್ಲಿ ಒಂದಷ್ಟು ನೀರು ಹಾಕಿ ಅದರಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ, 2 ತುಳಸಿ ದಳ ಹಾಕಿ, ಒಂದು ಬಿಳಿಯ ಬಣ್ಣದ ಹೂ ಹಾಕಿ, ಇದಿಷ್ಟನ್ನು ಹಾಕಿ ಮನೆಯಲ್ಲಿ ಅದರ ಒಂದು ಮೂಲೆಯಲ್ಲಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಬಂದರೆ ಶುಭ ಸಂಧ್ಯಾಕಾಲ ಸೂರ್ಯಾಸ್ತಮ ಆಗುವವರೆಗೂ ಯಾವುದೇ ತೊಂದರೆ ತಾಪತ್ರೆ ಇರೋದಿಲ್ಲ. ಸೂರ್ಯಾಸ್ತಮ ಆದಮೇಲೆ ಮನೆಗೆ ಹೋಗಿ ಆ ನೀರನ್ನು ನೀವೇ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಕೆಲವೊಮ್ಮೆ ಏನೋ ಆಗಬೇಕಾದ್ದು ಏನೋ ಆಗಿ ಹೋಗುತ್ತೆ. ಅಥವಾ ನಂದು ತಂದು ಅಂತ ಆಲೋಚನೆ ಮಾಡುವ ಕಾಲ ಸಹಿತ ಅಲ್ಲಿ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳೆದುರಾಗುತ್ತೆ. ಯಾರೊಬ್ಬರು ನಿಮ್ಮನ್ನು ದೂಷಣೆ ಮಾಡಿದ್ರು, ಯಾರೊಬ್ಬರು ನಿಮ್ಮನ್ನು ನಿಂದಿಸಿದ್ರು, ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆಯಾ ಕಾಲಕ್ಕೆ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸ್ಲಿಕ್ಕೆ ಒಂದು ಅದ್ಭುತವಾದಂಥ ಉಪಾಯ ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ತೆಂಗಿನ ವೃಕ್ಷ ಇದ್ದರೆ, ತೆಂಗಿನ ಮರ ಕಲ್ಪವೃಕ್ಷ ಅಂತಲೂ ಹೇಳ್ತಾರೆ. ತೂಕವಾಗಿ ಹೇಳಬೇಕಂದ್ರೆ ಕಲ್ಪವೃಕ್ಷ ಅದಲ್ಲ, ಕಲ್ಪವೃಕ್ಷಕ್ಕೆ ಬೇರೆ ಅರ್ಥ ಇದೆ. ಆದರೂ ಸಾರ್ವತ್ರಿಕವಾಗಿ ತಿಳ್ಕೊಳ್ಳೋಂಥ ಏನಪ್ಪ, ಕಲ್ಪವೃಕ್ಷ ಅಂದರೆ ಒಂದು ತೆಂಗಿನ ಮರ ಅಂತ. ಅಂತಹ ತೆಂಗಿನ ಮರಕ್ಕೆ ಪೂರ್ವಾಭಿಮುಖವಾಗಿ ತೆಂಗಿನ ಮರದ ಥರ ನಿಂತುಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ 2 ಹಸ್ತಗಳನ್ನು ಆ ತೆಂಗಿನ ಮರಕ್ಕೆ ಸ್ಪರ್ಶ ಮಾಡಿ ನೀವೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಇವತ್ತು ಬಂದೊದಗುವಂಥ ಸಮಸ್ಯೆಗಳನ್ನು ವೃಶ್ಚಿಕ ರಾಶಿಯವರು ತಪ್ಪಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಲಿಕ್ಕೂ ಸಿದ್ಧರಾಗಿರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದೀರಿ. ಬನ್ನಿ, ಇವತ್ತು ಯಾರ ಸರತಿ ಸಾಲಲ್ಲಿದ್ದೀರಿ, ಯಾರ ಮುಂಚೂಣಿಲಿದ್ದೀರಿ ನೋಡೋಣ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಹೆಸರು ಊರು ಬೇಡ ಗುರುಜಿ. ಆಯ್ತಮ್ಮ, ಹೇಳು ತಾಯಿ. ನನಗೆ ಆರೋಗ್ಯ ಸಮಸ್ಯೆ ಇದೆ. ಮತ್ತೆ ಮದುವೆಗೆ 3 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಅವಳಿ ಜೋಳಿ ಮಕ್ಕಳಾಗಿ ತೀರೋದು. ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 3 ವರ್ಷ ಆಯ್ತು ಗುರುಜಿ. 3 ವರ್ಷ ಆದರೆ ಅವಳಿ ಜೋಳಿ ಮಕ್ಕಳಾಯಿತು. ತೀರೋಗ್ಬಿಟ್ಟು. 2 ಮಕ್ಕಳು ಹೋದ್ವಾ? ಗಂಡು ಮಕ್ಕಳು 2 ಹೋಗ್ಬಿಟ್ಟು ಗುರುಜಿ. ಪೂರ್ಣ ಅಂದರೆ ಡೆಲಿವರಿ ಟೈಮ್ ಆದಮೇಲೆ ಹೋಯ್ತಮ್ಮ ಅಥವಾ ಮುಂಚಿತವಾಗಿ ಡೆಲಿವರಿ ಆಯ್ತು? 6 ವರ್ಷಕ್ಕೆ 6.5 ತಿಂಗಳಿಗೆ ಹುಟ್ಟಿರೋದು. ನೋಡು, ಅಂಥ ಮಕ್ಕಳು ಹೋದ್ದು ಒಂಥರಹ ಒಳ್ಳೆಯದೇ. ಯಾಕೆ ಅಂತ ಹೇಳ್ತೀನಿ ಕೇಳು. ಆ ಮಕ್ಕಳನ್ನು ಸುಧಾರಣೆ ಮಾಡೋದು ಬಹಳ ಕಷ್ಟ. ನಿಮ್ಮ ಮನೆಯವರ ಸಂಪಾದನೆಯಲ್ಲಿ ಅರ್ಧ ಸಂಪಾದನೆ ತೊಗೊಂಡಾಗ ಮಕ್ಕಳು ಕೊಟ್ಟರು ಆ ಮಕ್ಕಳು ಬೆಳವಣಿಗೆ ಆಗೋದು ಬಹಳ ಕಷ್ಟ ಇದೆ. ಇವತ್ತು ವೈದ್ಯ ಲೋಕ ಬಹಳಷ್ಟು ಮುಂದೆ ಇದೆ. ನಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಆ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಾರೆ. 6 ತಿಂಗಳು 8 ತಿಂಗಳು ಆಗುವಂಥದ್ದು 6-7 ತಿಂಗಳಲ್ಲಿ ಹುಟ್ಟೋ ಮಕ್ಕಳಿಗೂ
ಒಂದಷ್ಟು ದಿವಸ ಅದನ್ನು ಅವರೇ ಸುಭದ್ರತೆಯಲ್ಲಿ ಇಟ್ಕೊಂಡು ಬೇಕಾದ ವ್ಯವಸ್ಥೆ ಮಾಡಿ ಮಕ್ಕಳನ್ನು ನಿಧಾನಕ್ಕೆ ಡೆವಲಪ್ ಮಾಡ್ತಾರೆ. ಆದರೆ ಮಕ್ಕಳ ಬುದ್ಧಿಶಕ್ತಿ, ಮಕ್ಕಳ ಒಂದು ಬೆಳವಣಿಗೆ, ಮಕ್ಕಳ ದೇಹದಲ್ಲಿ ಆಗುವಂತಹ ಪರಿವರ್ತನೆಗಳಿದೆಯಲ್ಲ, ಇದು ಗ್ಯಾರಂಟಿ ಯಾರೂ ಕೊಡೋದಿಲ್ಲ. ಏನಾದರೂ ನವಮಾಸಗಳು 9 ತಿಂಗಳು ನಿಮ್ಮ ಗರ್ಭದಲ್ಲಿದ್ದು ಅದರ ಲಾಲನೆ ಪಾಲನೆ ಮಾಡಿ ನೀನು ತಗೊಳ್ಳೋ ಆಹಾರದಿಂದ ಆ ಮಕ್ಕಳಿಗೆ ಜೀವ ಶಕ್ತಿ ಬಂದರೆ, ದೇಹಕ್ಕೆ ಶಕ್ತಿ ಬಂದರೆ ಅದು ಸಮೃದ್ಧಿತನವಾದಂಥ ಮಕ್ಕಳ ಜನನ ಆಗುತ್ತೆ. ಹಾಗಾಗಿ ಆರೋಗ್ಯವಾಗಿ ಮಕ್ಕಳು ಆಯ್ತವ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಬಹಳ ಆರೋಗ್ಯಕರವಾದಂಥ ಮಕ್ಕಳಾಗುತ್ತೆ. ನೀನು ಭಯಪಡಬೇಡ. ಏನೋ ಅಚಾತುರ್ಯ ಆಗಿದೆ, ಒಂದಷ್ಟು ದೋಷಗಳಿರ್ಬೋದು, ಅಥವಾ ಏನೋ ಸಮಸ್ಯೆ ಇರ್ಬೋದು, ಅಥವಾ ನೀನೇನಾದರೂ ಅಕಸ್ಮಾತ್ ಗರ್ಭ ನಿಂತಾದ ಮೇಲೆ ಕೆಲವು ಔಷಧಿಗಳಿರುತ್ತಲ್ಲ, ಕೆಲವು ಮೆಡಿಸಿನ್ಸು, ಕೆಲವು ಸತಿ ಡಾಕ್ಟರ್ಸೇ ಬರೀತಕ್ಕಂಥ ಮೆಡಿಸಿನ್ನು ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ. ಅದೇನಾಗುತ್ತೆ, ಮೆಡಿಸಿನ್ಸ್ ತಗೊಳ್ತಾ ಒಳಗಡೆ ಮಕ್ಕಳಿಗೆ ಆ ಥರ ಸಮಸ್ಯೆ ಆಗುತ್ತೆ. ಇದು ವೈದ್ಯಕೀಯ ಒಪ್ಪುತ್ತೆ, ಆದರೆ ಕೆಲವು ಡಾಕ್ಟರ್ ಒಪ್ಕೊಳ್ಳೋದಿಲ್ಲ. ಪರಿಸ್ಥಿತಿ ಆಗಿರುತ್ತೆ. ಇರಲಿ, ಅದೇನೇ ಆದರೂ ಈಗ ಆಗಿದ್ದು ಆಗೋಯ್ತು. ಮುಂದೆ ಆಗಬೇಕಾಗಿರೋದು ಒಳ್ಳೆಯದಾಗಬೇಕು. ಅದಕ್ಕೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು 4 ಭಾನುವಾರ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ವೃಕ್ಷದ ಹತ್ರ 2 ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬನ್ನಿ ಗಂಡ ಹೆಂಡತಿ. ಇದರಿಂದ ಸಾಕಷ್ಟು ಒಳಿತು ಕಾಣ್ತೀರಿ. ಆದಷ್ಟು ಬೇಗ ನಿಮ್ಮ ಕುಟುಂಬ ಒಳ್ಳೆಯದಾಗಲಿ, ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಶುಭ ದಿನ, ಜ್ಯೇಷ್ಠ ಮಾಸದ 11 ದಿನವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ಮುಗೀತು, ಇನ್ನು 15 ದಿವಸ. ಜ್ಯೇಷ್ಠ ಮಾಸದ ಪ್ರಾರಂಭ 15 ದಿವಸ ಶುಕ್ಲಪಕ್ಷ, ಅದಾದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ಅಂದರೆ ಕೃಷ್ಣ ಪಕ್ಷ ಇವತ್ತು ಪ್ರಾರಂಭ ಆಯಿತು. ಇನ್ನಿರೋದೇ 15 ದಿವಸ. ಈ 15 ದಿವಸದಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳಿದೆ. ಒಂದಷ್ಟು ಜನ ಮದುವೆಗೋ, ಒಂದಷ್ಟು ಜನ ಮುಂಜಿಗೋ, ಒಂದಷ್ಟು ಜನ ಮನೆಯ ಗೃಹ ಪ್ರವೇಶಕ್ಕೋ ಅಥವಾ ಒಂದು ಭೂಮಿ ಪೂಜೆಗೋ ಇದನ್ನು ಮಾಡ್ಕೋಬೋದು. ಇನ್ನು ಅದಾದ ನಂತರ ಬರ್ತಕ್ಕಂಥದ್ದು ಆಷಾಢ ಮಾಸ. ಆಷಾಢ ಸಂಪೂರ್ಣವಾಗಿ 1 ತಿಂಗಳು. ಹಿಂದೆಲ್ಲ ಆಷಾಢ ಅಂದರೆ 1 ತಿಂಗಳು ಪೂರ್ತಿ ಇತ್ತು, ಆದರೆ ಇವತ್ತಲ್ಲ. ಇವತ್ತಿನ ಕಾಲ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆಪ್ಪ ಅಂದರೆ, ಆಷಾಢದ ಪ್ರಾರಂಭ ಬರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ಎಲ್ಲ ಕಾಯಕವನ್ನು ಮಾಡ್ತಾರೆ. ಒಂದಷ್ಟು ಜನ ಮದುವೆ ಮುಹೂರ್ತವೂ ಇಟ್ಬಿಡ್ತಾರೆ. ಇಂತಹ ಪರಿಸ್ಥಿತಿ ಇದೆ. ಆಷಾಢದ 15 ದಿವಸ ಒಂದಷ್ಟು ಕೆಲಸಗಳನ್ನು ಮಾಡ್ಬೋದು ಅಂತಿದೆ. ಹಾಗೆ ಅಂತ ಆಷಾಢದಲ್ಲಿ ಒಂದು ಕಡೆ ಹೇಳ್ಬೋದಾದರೆ ಶಾಸ್ತ್ರದಲ್ಲಿ ಆಷಾಢ ಮಾಸ ಯಾತಕ್ಕೋಸ್ಕರ, ಇದು ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳ ಸ್ಪಷ್ಟ ಮಾಹಿತಿ ಕೊಡ್ತೇನೆ. ಆದರೆ ಇವತ್ತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ, ಇವತ್ತು ತಾವು ಏನೆಲ್ಲ ಮಾಡ್ಬೋದು, ಯಾವೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಬೇಕು, ಅದರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನೇ ತಗೊಳ್ಬೇಕು. ಹಾಗೆ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೆಲಸಗಳಿಗೆ ಮುಂದಾದರೆ ಖಂಡಿತ ಒಳಿತಿದೆ. ಇರಲಿ, ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಅದರೊಳಗಿರ್ತಕ್ಕಂಥ ಲಾಭ ನಷ್ಟಗಳೇನು ಅದು ತಿಳ್ಕೊಳ್ಳೋಣ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಧನುರಾಶಿಯವರಿಗೆ ಇವತ್ತು ಲಾಭ. ಧನುರಾಶಿಯವರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ಮೌನವಾಗಿದ್ದರೂ ಯಾರೋ ಕರೆದು ಮಾತಾಡಿಸಿ ಏನೋ ಗಲಾಟೆ ಮಾಡ್ತಾರೆ. ಇವತ್ತು ನಿಮ್ಮಷ್ಟಕ್ಕೆ ನೀವಿದ್ದು ಏನೋ ಒಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಶ್ರಮಿಸ್ತಿದ್ದೀರಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ಇವತ್ತು ನಿಮ್ಮ ಆಲೋಚನೆಗಳು ಏನೇ ಮಾಡಬೇಕಾದ್ರೂ, ಯಾವ ಆಲೋಚನೆಯನ್ನು ಮಾಡಲಿಕ್ಕೆ ಮುಂದಾದರೂ ಒಂದಲ್ಲ ಒಂಥರ ಸಮಸ್ಯೆಗಳಿರ್ತಕ್ಕಂಥದ್ದೇ ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ಇವತ್ತು ನಿಮ್ಮ ನಿಲುವು, ಇವತ್ತು ನಿಮ್ಮ ತೀರ್ಮಾನ ಬಹಳ ಅಚ್ಚುಕಟ್ಟಾಗಿರಬೇಕು. ಇವತ್ತು ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಬಹಳ ಜೋಪಾನವಾಗಿರಬೇಕು. ಹಾಗೆ ಕುಲದೇವರ ಅನುಗ್ರಹ ಪಡೆಯುವಂಥದ್ದಾಗಿರಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಶನೈಶ್ಚರ ಮಹಾಮಂತ್ರವನ್ನು ತಾವು ಉಚ್ಚರಿಸ್ತಕ್ಕಂಥದ್ದು ಬಹಳ ಉತ್ತಮ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ಧನುರಾಶಿಯವರು ತಪ್ಪದಿರ ಪಠನೆ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು, ತನ್ನ ತಪ್ಪುಗಳನ್ನು ಅರಿತು ತಾನು ಇರಬೇಕಾಗಿರ್ತಕ್ಕಂಥ ರೀತಿ ಬಗ್ಗೆನೋ, ಅಥವಾ ತನ್ನ ಒಂದು ಬದುಕಿನ ಸುಂದರವಾದ ಕ್ಷಣವನ್ನು ಕಾಣುವಂಥದ್ದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಗಮನ ಹರಿಸಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮುನ್ನಡೀತಕ್ಕಂಥದ್ದು, ಅಥವಾ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲವೋ, ಇದೆಲ್ಲವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವಿಚಾರವನ್ನಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ನೀವು ಅಂದುಕೊಂಡಿದ್ದನ್ನು ಮಾಡಬೇಕಾದ್ರೆ ಇವತ್ತು ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದು ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ.
ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಒಮ್ಮೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಹಾಗೂ ಕುಜ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನ ವಕ್ರದೃಷ್ಟಿ, ಇದೆಲ್ಲದರ ಜೊತೆಗೆ ಪ್ರಸ್ತುತ ಕೆಲವಷ್ಟು ಗ್ರಹಸ್ಥಿತಿಗಳು ಸಹಿತ ಸರಿಯಿಲ್ಲದಿರ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮಾನಸಿಕವಾದಂಥ ಒತ್ತಡ ಇರೋದ್ರಿಂದಲೇ ಏನು ಸಮಸ್ಯೆ ಆಗ್ತಿದೆ, ಏನು ಆಗ್ತಾ ಇದೆ, ಅಥವಾ ಅದಕ್ಕೇನು ಪರಿಹಾರ ಮಾಡ್ಕೊಳ್ಬೇಕು, ಇದು ಯಾವುದರ ಅರಿವು ಆಗದಂಥ ರೀತಿಯಲ್ಲಿರುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆವರೆಗೂ ಇದೇ ಪ್ರಕಾರ ಸಮಸ್ಯೆಗಳಾಗತ್ತೆ. 12 ಗಂಟೆ 11 ನಿಮಿಷ ಆಗ್ತಾ ಇದ್ದ ಹಾಗೆ ಬೆಳಗಿನಿಂದ ಪಟ್ಟಂಥ ನೋವು ಸಮಸ್ಯೆಗಳು ಅದ್ಯಾವುದೂ ಕಣ್ಣು ಕಾಣದಂಥ ರೀತಿಯಲ್ಲಿ ಆಗುತ್ತೆ. ಆದರೆ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದೆಯಲ್ಲ, ಇದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಹಾಗೆ ಇವತ್ತು ದೂರಭಾರ ಪ್ರಯಾಣ ಬೆಳೆಸೋದಾಗಲಿ, ಅಥವಾ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗಲಿ, ಅಥವಾ ಕೆಲವಷ್ಟು ವ್ಯವಹಾರಗಳಿಗೆ ಮುಂದೆ ನಿಂತು ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದೂ 12ರವರೆಗೂ ಸರಿ ಇರ್ತಕ್ಕಂಥದ್ದಲ್ಲ. 12 ಗಂಟೆ ತನಕ ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ಆಲೋಚನೆ ಮಾಡಿ, ಮತ್ತೊಬ್ಬರ ಮಾರ್ಗದರ್ಶನ ತಗೊಳ್ಳಿ. ಸಾಧ್ಯವಾದರೆ ಮೌನದಿಂದಿರಿ. ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಒಂದು 10 ನಿಮಿಷ ಯಾರೊಬ್ಬರನ್ನೂ ಮಾತಾಡ್ದಿರ ಗುರು ಪಾದಕೆಗಳ ದರ್ಶನ, ಅಥವಾ ಯಾವುದಾದ್ರು ಒಂದು ಮೂಲೆಯಲ್ಲಿ ಕೂತು ಗುರುವನ್ನು ಅಥವಾ ಗುರುವಿನ ಹೆಸರನ್ನು ಒಂದು 108 ಬಾರಿ ಪಠನೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಒಂದಷ್ಟು ಬೆಳಕನ್ನು ಕಾಣ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಅದೃಷ್ಟ ಇರ್ತಕ್ಕಂಥ ದಿನ. ಹೆಣ್ಣು ಮಕ್ಕಳು ಏನಾದರೂ ಒಂದಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಹೊಸ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು, ಒಡವೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ಹೊಸತನದಿಂದ ಅಧಿಕವಾದಂಥ ಲಾಭವನ್ನು ಕಳಿಸ್ತಕ್ಕಂಥದ್ದು, ಹಾಗೆ ಪುರುಷರು ಭೂಮಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಅದೃಷ್ಟವನ್ನು ತಂದುಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿರ್ತಕ್ಕಂಥದ್ದಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರಶೇಖರನ ಪ್ರಾರ್ಥನೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ, ಕಪ್ಪು ಬಣ್ಣದ ಆಕಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂಥ ಹಸುವನ್ನು ನೋಡಿ ಅಂಥ ಹಸುಗಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳು ಸಿಗಬೇಕಾದರೂ ನಮ್ಮ ನಡವಳಿಕೆಗಳು ಸಹಿತ ಸಮಂಜಸವಾಗಿರಬೇಕು. ಇದಕ್ಕಾಗಿ ಗುರು ಪ್ರಾರ್ಥನೆ ಬೇಕು. ಗುರುಗಳ ಅನುಗ್ರಹ ಆಗಲಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಹಾಗೆ ಇವತ್ತಿನ ದಿವಸ ಈ ಸಮಯಕ್ಕೆ ಯಾರು ಕರೆ ಮಾಡಲಿಕ್ಕೆ ಮುಂದಾಗಿದ್ದೀರಿ? ಬನ್ನಿ ನೋಡೋಣ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ. ನಾನು ಧರ್ಮಸ್ಥಳದಿಂದ ಮಾತಾಡ್ತಿದ್ದೀನಿ, ವಂದನ ಅಂತ. ಸಂತೋಷಮ್ಮ. ಧರ್ಮಸ್ಥಳ ಮಂಜುನಾಥ, ಮಳೆ ಇದೆಯಾ ಆ ಕಡೆ? ಸಿಕ್ಕಾಪಟ್ಟೆ ಮಳೆ ಸರ್. ಸಿಕ್ಕಾಪಟ್ಟೆ ಮಳೆ ಅಂದರೆ ಸ್ವಲ್ಪ ಜನ ಭಕ್ತರು ಸ್ವಲ್ಪ ಕಡಿಮೆ ಆಗ್ಬೋದೇನಲ್ವ ಇವಾಗ? ಹೌದು, ಕಡಿಮೆ, ಸ್ವಲ್ಪ ಕಡಿಮೆ. ಹೇಳಿಮ್ಮ. ನಾನು ಮನೆ ಬಗ್ಗೆ ಮಾತಾಡ್ಬೇಕು ಗುರುಜಿ. ಕೆಲಸಕ್ಕೆ ಹೋಗ್ತಿದ್ದೆ ಪೆಟ್ರೋಲ್ ಬಂಕಿಗೆ, ಇವಾಗ ಕೆಲಸ ಇಲ್ಲ, ಮನೆಯಲ್ಲಿ ಇದ್ದೀನಿ. ಏನ್ ಕೆಲಸ ಆಗತ್ತಾ ಇಲ್ವಾ ಅಂತ ಮನೆ ನಾನೇ ದುಡ್ಡು ಎಲ್ಲ ಆಗ್ಬೇಕು ಗುರುಜಿ. ಅಂದ್ರೆ ಕೆಲಸ ನೀವೇ ಬಿಟ್ರಾ ಅಥವಾ ಬಂಕಲ್ಲಿ ಜನ ಕಡಿಮೆ ಅಂತ ಕೆಲಸ? ಇಲ್ಲ, ಬಂಕಲ್ಲಿ ಸ್ವಲ್ಪ ಟೈಮ್ ಕೆಲಸ ಅವರಿಗೆ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ನೋಡ್ತಾ ಇದ್ದೀನಿ. ಹಾಗೆ ನನ್ನ ಭವಿಷ್ಯದ ಬಗ್ಗೆ ಹೇಳಿ ಗುರುಜಿ ಅಷ್ಟೇ. ಇಲ್ಲಮ್ಮ, ನಿನ್ನ ಭವಿಷ್ಯ ಚೆನ್ನಾಗಿದೆ. ಆದರೆ ಏನು ಮಾಡೋದು, ನಿನ್ನ ಭವಿಷ್ಯದಲ್ಲಿ ಏನಾಗ್ತಿದೆ, ನಿನ್ನನ್ನು ನಂಬೋರಿಲ್ಲ. ನೀನೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರು ಯಾರೂ ನೀನು ಒಳ್ಳೆಯವಳು ಅನ್ನೋಂಥ ಮನಸ್ಥಿತಿ ಅವ್ರಿಗಿರಲ್ಲ. ಹಾಗೆ ಎಲ್ಲರೂ ನಿನ್ನ ಹತ್ರ ಕೆಲಸ ತಗೊಳ್ಳೋರೇ ಆಗ್ತಾರೆ, ಎಲ್ಲರೂ ನಿನ್ನ ಹತ್ರ ಕೆಲಸ ತಗೊಳ್ತಾರೆ. ನೀನು ಎಲ್ಲರಿಗೂ ಬೇಕಾಗಿದೆಯಾ, ಆದರೆ ನಿನಗೆ ಯಾರಾದರೂ ಸಹಾಯ ಮಾಡಲಿಕ್ಕೆ ಯಾರೂ ಮುಂದೆ ಬರೋರಿಲ್ಲ. ಅಂತಹ ಬದುಕು ನಿಂದು. ಜೊತೆಗೆ ಈಗ ಪ್ರಸ್ತುತ ಇರತಕ್ಕಂತಹ ಪರಿಸ್ಥಿತಿ, ನಿನ್ನ ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ. ನಿನ್ನ ಆರೋಗ್ಯ ಪರಿಸ್ಥಿತಿಯೂ ಸರಿಯಿಲ್ಲ. ಹಾಗಾಗಿ ನೀನು ಇನ್ನೂ ಬರ್ತಕ್ಕಂಥ 6 ತಿಂಗಳು, ಮುಂದಿನ 6 ತಿಂಗಳು ಸ್ವಲ್ಪ ಜಾಗೃತರಾಗಿರಬೇಕು. ಮುಂದಿನ 6 ತಿಂಗಳು ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಔದುಂಬರ ವೃಕ್ಷ ಇದ್ದರೆ
ಔದುಂಬರ ವೃಕ್ಷಕ್ಕೆ ಪ್ರತಿ ಭಾನುವಾರ 2 ದೀಪ ಹಚ್ಚಿ ನಮಸ್ಕಾರ ಮಾಡು. ಔದುಂಬರ ವೃಕ್ಷ ಗೊತ್ತಾ ನಿಮಗೆ? ಹತ್ತಿ ಹಣ್ಣಿನ ಮರ. ಅಲ್ಲಿ ಯಾರನ್ನಾರು ಕೇಳು ಔದುಂಬರ ವೃಕ್ಷ ಯಾವುದು ಅಂತ. ಅಲ್ಲಿ ಹತ್ತಿ ಹಣ್ಣಿನ ಮರಕ್ಕೆ 2 ದೀಪ ಹಚ್ಚಿ ನಮಸ್ಕಾರ ಮಾಡು. ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಜೊತೆಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗೋವಿಗೋ ಅಥವಾ ಶ್ವಾನಗಳಿಗೋ ಆಗಿಂದಾಗಲೇ ಏನಾದ್ರು ಒಂದಿಷ್ಟು ಪದಾರ್ಥ ಹಾಕಿ ಪಶ್ಚಿಮಾಭಿಮುಖವಾಗಿ ನಿಂತು ನಮಸ್ಕಾರ ಮಾಡು. ಆಹಾರ ಹಾಕಬೇಕು, ಅದಕ್ಕೆ ಪದಾರ್ಥಗಳು ಹಾಕಬೇಕು, ಪಶ್ಚಿಮಕ್ಕೆ ಮುಖ ಮಾಡಿ ನಿಂತುಕೊಂಡು ನಮಸ್ಕಾರ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿನ್ನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿಗುತ್ತಮ್ಮ. ಒಳ್ಳೆಯದಾಗಲಿ ತಾಯಿ. ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಜೊತೆಗೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದರೂ ಆಗಿಂದಾಗಲೇ ಒಂದಷ್ಟು ಪರಿಹಾರಗಳನ್ನು ಹುಡುಕೊಳ್ಳೇಬೇಕು. ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಒಂದಲ್ಲ ಒಂದು ಕಡೆ ಎಡುವುದು ಸಹಜ. ಆ ಎಡುವುದಾಗ ಮತ್ತೆ ಸರಿ ಮಾಡಿಕೊಂಡು ನಾಳೆ ಪುನಃ ಎಡವಬಾರ್ದು. ಯಾಕೆಂದರೆ ನಡೆಯೋ ಕಾಲು ಎಡುವತಕ್ಕಂಥ ಸಹಜ. ಆದರೆ ಎಡುವೋ ಕಾಲೇ ಪ್ರತಿ ಸತಿ ಎಡುತ್ತಾ ಇದ್ದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇದಕ್ಕಾಗಿ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಅಥವಾ ಹಿರಿಯರ ಮಾರ್ಗದರ್ಶಕರ ಒಂದಷ್ಟು ಮಾತನ್ನು ಆಲಿಸ್ತಾ ಅಲ್ಲಿಂದಲ್ಲೇ ಪರಿಹಾರಗಳನ್ನು ಕಂಡುಕೊಂಡ್ರೆ ಆಗ ಹಾಕುವ ಹೆಜ್ಜೆ ನುಡಿಸಿದ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಗುರುವಾರ ಬಂದಾಗ ಗುರು ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಪ್ರಾರ್ಥನೆ ಮಾಡಿ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಅನುಭವಸ್ಥರ ಮಾತಿನಂತೆ ನಡೆಯೋದು ಬಹಳ ಉತ್ತಮ ಅನಿಸುತ್ತೆ. ಇರಲಿ, ಈಗೊಂದು ಕರೆ ಸಿದ್ಧ ಆಗಿದೆ, ಬನ್ನಿ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಬೆಂಗಳೂರಿಂದ ಗುರುಜಿ, ವಂದನ ಅಂತ ಹೇಳ್ಬಿಟ್ಟು. ಹಾಂ, ಹೇಳಮ್ಮ. ನಂದು ಕುಂಭರಾಶಿ. ಇವಾಗ ತಾನೇ ನೀವು ಹೇಳ್ತಾ ಇದ್ರಲ್ವಾ, ಅದೇ ಆರೋಗ್ಯ ತುಂಬಾ ಸಮಸ್ಯೆ ಇದೆ ಗುರುಜಿ. ಒಂದಿನ ಇದ್ದಂಗೆ ಒಂದಿನ ಇರೋದಿಲ್ಲ. ಅದು ರಾಶಿ ಮೇಲೆ ಹಾಗೇ ಇರುತ್ತಮ್ಮ. ಕುಂಭರಾಶಿ ಪರಿಸ್ಥಿತಿಯೇ ಹಾಗಾಗಿದೆ. ಆದರೆ ನೀವು ಪ್ರತಿನಿತ್ಯ ನನ್ನ ಕಾರ್ಯಕ್ರಮ ನೋಡ್ತೀರಾ? ಹಾ ಗುರುಜಿ, ತುಂಬಾ ನೋಡ್ತೀವಿ. ಎಲ್ಲಾ ಕಡೆ ಬಂದಿದ್ವಿ ಗುರುಜಿ. ನಾವು ಕೊರೋನಲ್ಲಿ ಎಲ್ಲ ಬಂದಿದ್ ಇದಕ್ಕೂ ಬಂದಿದ್ವಿ ಗುರುಜಿ, ಆಶ್ರಮಕ್ಕೂ. ಆಗ್ಲಿಮ್ಮ, 2 ಸತಿ ಬಂದು ಹೋಗಿದ್ವಿ ಗುರುಜಿ. ನೀವು ಗೊರವನಹಳ್ಳಿಗೆ ಬಂದಿದ್ದೀರಿ ಅಂದರೆ ನನಗೆ ಅರ್ಥ ಆಗುತ್ತೆ ಎಲ್ಲಿಂದ ನನ್ನ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂತ. ಹಾ ಗುರುಜಿ, ತುಂಬಾ ವರ್ಷದಿಂದ ಬಂದಿದ್ದೀವಿ ನಾವು. ಆದರೂ ಪ್ರಸ್ತುತ ಕುಂಭರಾಶಿಯವರ ಫಲಾಫಲಗಳು ಹೇಗಿದೆ ಅಂತಲೂ ನಾನು ತಿಳಿಸ್ತಾ ಇದ್ದೇನೆ. ಅದರಲ್ಲಿ ಆ ರಾಶಿ ಆ ನಕ್ಷತ್ರ ಚಾರ ಪ್ರಕಾರ ಏನು ಫಲಾಫಲಗಳಿದೆಯೋ ಅದನ್ನು ಕಿಂಚಿತ್ತೂ ತಪ್ಸೋಕ್ಕಾಗೋದಿಲ್ಲ. ನೋಡಮ್ಮ, ಗ್ರಹಸ್ಥಿತಿಗಳಲ್ಲಾಗುವಂಥ ವ್ಯತ್ಯಾಸ ಇವತ್ತಿಗೆ ಸರಿ ಹೋಗ್ಬಿಡುತ್ತೆ, ನಾಳೆನೇ ಸರಿ ಹೋಗ್ಬಿಡುತ್ತೆ ಅಂದರೆ ಅದು ಆಗೋದಿಲ್ಲ. ಆದರೆ ಗ್ರಹಗಳು ಯಾವ್ಯಾವ ಮನೆ ನೋಡ್ತಿರುತ್ತೆ, ಆ ಮನೆಯಿಂದ ಏನು ದಶಾಭುಕ್ತಿ ಇರುತ್ತೆ ಅದರ ಮೇಲೇನು ಭವಿಷ್ಯ ನಿಂತಿರುತ್ತೆ. ಆದರೂ ಚಿಂತೆ ಮಾಡಬೇಡ, ಅಲ್ಲಿಯೂ ನಾನು ಪರಿಹಾರಗಳು ಹೇಳಿದ್ದೇನೆ. ಏನೇನು ಪರಿಹಾರ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ಬೋದು ಅಂತ. ಆ ಕ್ಷಣಕ್ಕೆ ಬೀಸೋದನ್ನೇ ತಪ್ಪಿಸ್ಕೊಳ್ಳೋಷ್ಟು ಮಾತ್ರ ನಾವೊಂದು ಪರಿಹಾರಗಳನ್ನು ತಿಳಿಸ್ತಿರ್ತೀವಿ. ಇರಲಿ, ಒಳ್ಳೆಯದಾಗಲಿ. ಈಗ ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಹೌದು ಗುರುಜಿ, ಅದ್ರ ಮುಂದಕ್ಕೆ ಯಾವ ತರ ಇರುತ್ತೆ ಅನ್ನೋದೊಂದು ತುಂಬಾ ಪ್ರಶ್ನೆ ಗುರುಜಿ. ಏನಂದ್ರೆ ಇದ್ದಂಗೆ ಇರಲ್ಲ, ಹಾರ್ಟ್ ಪ್ರಾಬ್ಲಮ್ ಅಂತಾರೆ, ಬೇರೆ ಬೇರೆ ಎಲ್ಲಾ ತರ ಇದೆ ಗುರುಜಿ ನನಗೆ. ಆದರೆ ನಾನೊಂದು ಮಾತು ಹೇಳ್ತೇನೆ ಕೇಳಿ. ಈಗ ಯಾರೆಲ್ಲ ವೈದ್ಯರು ಹಾರ್ಟ್ ಪ್ರಾಬ್ಲಮ್ ಅನ್ನಲಿ, ಗರ್ಭದೋಷದ ಸಮಸ್ಯೆ ಅನ್ನಲಿ, ಅಥವಾ ಮೊಣಕಾಲು ಚಿಪ್ಪು ನೋವು ಬರ್ತಿದೆ ಅನ್ನಲಿ, ಪಾದಗಳ ನೋವು ಬರ್ತಿದೆ ಅಂತ ಹೇಳಿ, ಇದೆಲ್ಲವೂ ಏನೇ ಹೇಳಿದ್ರು ಒಂದಷ್ಟು ದಿವಸ ಮಾತ್ರ. ಇವತ್ತು ಯಾರ್ಯಾರೆಲ್ಲ ಏನೇನೆಲ್ಲ ಹೇಳಿದ್ದಾರೋ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ಇದೆಲ್ಲ ನಿಮಗೆ ಗೊತ್ತೂ ಇರೋದಿಲ್ಲ, ಅವ್ರು ಯಾರೂ ನಿಮ್ಮ ಜೊತೆಲೂ ಇರೋದಿಲ್ಲ. ಪುನಃ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ನೀವು ತುಂಬ ಚೆನ್ನಾಗಿರ್ತೀರಿ. ಯಾಕೆಂದರೆ ಈಗ ಪ್ರಸ್ತುತ ಗ್ರಹಗತಿಗಳ ವ್ಯತ್ಯಾಸ ಆದ್ದರಿಂದ ಕುಂಭರಾಶಿಯವರು ಈ ನೋವು ಅನುಭವಿಸಬೇಕಾಗಿದೆ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇವತ್ತು ಪರವಾಗಿಲ್ಲಪ್ಪ ಅಂತ ಬೆಳಿಗ್ಗೆ ಅಂದುಕೊಂಡಿರ್ತೀರಿ. ಹೇಳಬೇಕಂದ್ರೆ ಇವತ್ತು ಬೆಳಿಗ್ಗೆ 7 ಗಂಟೆ 7:30 ತನಕ ನೀವು ಭಾಳ ಹ್ಯಾಪಿಯಾಗೇ ಇದ್ರಿ, ಸಂತೋಷವಾಗೇ ಇದ್ರಿ. ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಶುರುವಾಯಿತು. ಅದು ಹೇಗೆ ಅಂದರೆ ಮನುಷ್ಯರ ಗ್ರಹಗತಿಗಳು ಹಾಗಿರುತ್ತಮ್ಮ. ಒಂದು ಗ್ರಹ ಮತ್ತೊಂದು ಗ್ರಹವನ್ನು ನೋಡುವಾಗ ಅದರ ದೃಷ್ಟಿ ಬಿದ್ದ ತಕ್ಷಣ ಆಗುವಂಥ ವೈಪರೀತ್ಯಗಳು ಹಾಗೆ. ಇದು ಇವತ್ತಿನ ಲೆಕ್ಕಕ್ಕೆ ನೋಡೋದಾದರೆ ಇವತ್ತು ಮಧ್ಯಾಹ್ನ ಒಂದು 3 ಗಂಟೆವರೆಗೂ ನಿಮ್ಮ ಈ ಸಮಸ್ಯೆಗಳು ಹೀಗಿರುತ್ತೆ. 3ರ ನಂತರ ಬದಲಾವಣೆ ಆಗುತ್ತೆ. ಹಾಗಂತ ಬರೀ ಇವತ್ತಿಗೆ ಭವಿಷ್ಯತ್ತಲ್ಲ, ನಿಮ್ಮ ಭವಿಷ್ಯದಲ್ಲಿ ಇನ್ನೊಂದಷ್ಟು ದಿವಸ ಕಾಯಬೇಕಂದ್ರೆ ಇನ್ನೊಂದು 1 ವರ್ಷ 8 ತಿಂಗಳು 1 ವರ್ಷ 8 ತಿಂಗಳ ತನಕ ಇಂಥದ್ದೇ ಸಮಸ್ಯೆ. ಯಾವುದೂ ನಿಮ್ಮ ಆತ್ಮತೃಪ್ತಿ ಇರಲ್ಲ, ಬೇಕು ಬೇಡ ಇರೋದಿಲ್ಲ. ಮೃಷ್ಟಾನ್ನ ಮುಂದೆ ಇದ್ದರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅನಿಸೋದಿಲ್ಲ. ಹಸುವಿನಿಂದ ಒದ್ದಾಡ್ತಾ ಇರ್ತೀರಿ, ಯಾವಾಗೋ ಊಟ ಮಾಡ್ತೀರಿ. ಮತ್ತು ನಿಮ್ಮ ಇಷ್ಟ ಪ್ರಕಾರ ಒಂದು ಬಟ್ಟೆ ಧರಿಸೋಕ್ಕಾಗಲ್ಲ, ಅಥವಾ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಪರಿಸರದಲ್ಲಿ ನೀವು ಇರಲಿಕ್ಕಾಗೋದಿಲ್ಲ. ನಿಮ್ಮನ್ನು ಯಾರೂ ಅರ್ಥನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿ ಇದೆ. ಇದು ಗ್ರಹತಿಗಳಲ್ಲಿರ್ತಕ್ಕಂಥದ್ದು. ಇದು ನಿಮ್ಮ ಸ್ವರತರಂಗ ಪ್ರಕಾರ ಕರೆಕ್ಟಾಗಿದೆ. ಇದಕ್ಕೆ ಪರಿಹಾರ ಸಾಧ್ಯವಾದರೆ ಆಗಿಂದಾಗಲೇ ಒಂದು ಸಮುದ್ರ ಸ್ನಾನ ಮಾಡೋದು, ಹರಿಯೋ ನೀರು ಸ್ನಾನ ಮಾಡ್ತಕ್ಕಂಥದ್ದು, ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಮಲಗಿದ್ದು ಬರ್ತಕ್ಕಂಥದ್ದು, ಇಂತಹದ್ದನ್ನು ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡ್ರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ನಿಮ್ಮ ಮನೆಯಲ್ಲಿ ನೀವು ಪ್ರತಿ ಶನಿವಾರ
ತಪ್ಪದೀರ ಹತ್ತಿರದಲ್ಲಿ ಒಂದು ಬನ್ನಿ ವೃಕ್ಷಕ್ಕೆ ಹೋಗಿ 2 ದೀಪ ಹಚ್ಚಿ ಬನ್ನಿ. ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚೋದ್ರಿಂದ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಕ್ಕಂಥವ್ರು ಕರೆ ಮಾಡಿದ ಮೇಲೆ ಪರಿಹಾರ ತಿಳ್ಕೊಂಡವರು ಆ ಪರಿಹಾರಗಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದರೆ ಮಾತ್ರ ಅದು ಫಲ ಸಿಗ್ತಕ್ಕಂಥದ್ದು. ಯಾಕೆಂದರೆ ನಾವು ಪರಿಹಾರ ಹೇಳ್ತೀವಿ, ನೀವು ಈ ಕಿವಿಲಿ ಕೇಳಿಸ್ಕೋತೀರಿ, ಈ ಕಿವಿಲಿ ಬಿಡ್ತೀರಿ. ನೋಡಿ, ಕುಂಭರಾಶಿಯವರಿಗೆ ನಾವು ಏನೆಲ್ಲ ರಾಶಿ ಫಲಗಳಲ್ಲಿ ಏನೇನು ತಿಳಿಸ್ತಾ ಇದ್ದೀವಿ, ಇದರಂತೆ ನಡೀತಾ ಇದೆ, ಇವತ್ತು ನಾನು ಈ ನೋವಲ್ಲಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಪರಿಹಾರನೂ ಅಲ್ಲಿಂದಲ್ಲೇ ಗೊತ್ತಾಗ್ಬಿಡುತ್ತೆ. ಆದರೆ ಪರಿಹಾರ ಕುಂಭರಾಶಿಗೆ ಇವತ್ತಿಗೆ ಮಾತ್ರನ, ಇನ್ನು 1 ವರ್ಷ 8 ತಿಂಗಳು ಈ ರಾಶಿ ಮೇಲೆ ಸಮಸ್ಯೆ ಇದೆ. ಅದರಿಂದ ಪ್ರಸ್ತುತ ಇರತಕ್ಕಂತಹ ತೊಂದರೆಗಳಿಂದ ಮುಕ್ತರಾಗಬೇಕಾದ್ರೆ ಆಗಿಂದಾಗಲೇ ಪರಿಹಾರ ಮಾಡ್ತಾ ಇರಬೇಕು. ಹೇಗೆ ನಮಗೆ ಹಸಿವು ಅಂತಕ್ಕಂಥದ್ದು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ, ಇದ್ರ ಮಧ್ಯೆ ಸ್ವಲ್ಪ ಸ್ನ್ಯಾಕ್ಸು, ಅದ್ರ ಮಧ್ಯದಲ್ಲಿ ಸ್ವಲ್ಪ ಕಾಫಿ ಅಥವಾ ಇನ್ನೇನೋ ಒಂದಷ್ಟು ಆಹಾರ ಇದು ತೊಗೊಳ್ತಾನೆ ಇರ್ತೀವಿ. ಹೀಗೆ ದೇಹಕ್ಕೆ ಬೇಕಾಗಿರುವ ಇಷ್ಟು ಪದಾರ್ಥ ತಗೊಳ್ಳುವಾಗ ಅಲ್ಲಿಂದಲೇ ಬರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗಲಿಕ್ಕೆ ಒಂದಷ್ಟು ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಭಾಳ ಉತ್ತಮ. ಹತ್ತಿರದಲ್ಲಿ ಎಲ್ಲಾದರೂ ನಿಮ್ಮ ಧರ್ಮದ ಗುರುಗಳನ್ನು, ಕನಿಷ್ಠ ಪಕ್ಷ ನಿಮ್ಮ ಧರ್ಮದ ಗುರುಗಳನ್ನು, ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಂದು ಧರ್ಮಕ್ಕೊಬ್ಬೊಬ್ಬರು ಗುರು ಇದ್ದಾರೆ, ಧರ್ಮದ ಗುರುಗಳಿದ್ದಾರೆ. ಹಾಗಾಗಿ ನಾವು ಗುರು ಅಂದರೆ ನನ್ನ ಪ್ರಕಾರ ಸೂರ್ಯ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಸೂರ್ಯ ಒಬ್ಬರಿಗ ಇಬ್ಬರಿಗ, ಇಡೀ ಸೃಷ್ಟಿಗೆ ಸೂರ್ಯ ಇದ್ದಾನೆ. ಹಾಗಿದ್ದಾಗ ಗುರು ಮತ್ತು ಗುರುವಿನ ಕಿರಣಗಳು, ಗುರುವಿನ ವಿಶೇಷವಾಗಿರ್ತಕ್ಕಂಥ ವಾಕ್ ಅಂದರೆ ಗುರುವಿನ ಬಾಯಿನಿಂದ ಬರ್ತಕ್ಕಂಥದ್ದು. ನೀವು ಯಾರನ್ನ ಗುರುಗಳು ಅಂದ್ಕೊಳ್ತೀರೋ ಅವ್ರನ್ನೇ ಸೂರ್ಯ ಅಂದ್ಕೊಳ್ಳಿ, ಅವರಿಂದಲೇ ಆಶೀರ್ವಾದ ಪಡೀರಿ. ಆಗಲೇ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ಅಂತಹ ಅದ್ಭುತವಾದಂತಹ ಬದಲಾವಣೆ ತಂದುಕೊಳ್ಳೋಕ್ಕೂ ಸಹಿತ ಗುರುವಿನ ವಾಕ್ಯ, ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ನಂಬಬೇಕು. ಆ ನಂಬಿಕೆ ಇಲ್ಲ ಅಂದರೆ ಗುರುಗಳನ್ನೇ ಅನುಮಾನ ಪಡ್ತಕ್ಕಂಥದ್ದು, ಗುರುಗಳ ಮೇಲೆ ಒಂದಷ್ಟು ಬೇರೆ ಥರ ಯೋಚನೆ ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಯಾವ ಗುರುಗಳನ್ನು, ಇವತ್ತು ಈ ಗುರುಗಳನ್ನು, ನಾಳೆ ಇನ್ನೊಬ್ಬ ಗುರುಗಳನ್ನು, ನಾಳೆ ಇನ್ನೊಬ್ಬ ಗುರುಗಳನ್ನು, ಅದು ಹೋಗೋದು ತಪ್ಪು. ಹಾಗೆ ಮಾಡಲೂಬಾರ್ದು. ನಿಮಗೆ ಯಾರು ಸರಿ ಅನಿಸುತ್ತೆ, ನಿಮಗೆ 4 ಮೂಲೆ ಹೇಗೆ ನೆಟ್ಟಿಗಿದ್ದು ಹೇಗೆ ಸರಿ ಹೋಗುತ್ತೋ ಹಾಗೆ ನಿಮ್ಮ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೋ, ಯಾರ ಮಾರ್ಗದರ್ಶನದಿಂದ ನಿಮ್ಮ ಜೀವನ ಬೆಳಕಾಗುತ್ತೋ ಅವ್ರನ್ನ ನೀವು ಗುರು ಅಂದ್ಕೊಳ್ಳೋದು ಖಂಡಿತ ತಪ್ಪಲ್ಲ. ಯಾಕೆಂದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ದೈವ ಗುರು ಅಂತ ಹೇಳ್ತಾರೆ. ಅಂತಹ ಗುರುವಿನ ಅನುಗ್ರಹವನ್ನು ಪಡೆಯುವಂತಹ ಶುಭ ದಿನ ಇವತ್ತು ಗುರುವಾರ. ಹಾಗಾಗಿ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಜೊತೆಗೆ ಯಾರೆಲ್ಲ ಸಾಧ್ಯವಾದರೆ ಈ ಜ್ಯೇಷ್ಠ ಮಾಸದಲ್ಲಿ, ಈ ಆಷಾಢಕ್ಕಿಂತ ಜ್ಯೇಷ್ಠ ಮಾಸಕ್ಕೆ ಹೋಗಿ ಗುರು ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಬನ್ನಿ, ಇನ್ನೊಬ್ಬರು ಕರೆ ಸಿದ್ಧರಾಗಿದ್ದಾರೆ, ಅವ್ರನ್ನ ಮಾತಾಡೋಣ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೊಸಪೇಟೆಯಿಂದ ಗುರುಜಿ, ಪಾರ್ವತಿ ಅಂತ ಮಾತಾಡೋದು. ಹಾಂ. ಹೊಸಪೇಟೆ ಬಿಸಿಲು ಜಾಸ್ತಿ ಇದೆಯಾ, ಮಳೆ ಇದೆಯಾ? ಅಯ್ಯೋ ಬರ್ತಿ ಮಳೆ ಗುರುಜಿ, ನಿನ್ನೆಯಿಂದ ಸಾಕಷ್ಟು ಮಳೆ ಇದೆ. ಹಾಗಾದರೆ ಇನ್ನು ಡ್ಯಾಮ್ ತುಂಬಬೇಕು. ಆಲ್ರೆಡಿ 3/4 ಭಾಗ ತುಂಬಿದೆ ಗುರುಜಿ ಅಲ್ಲೇ. ಏನೇ ಆದರೂ ಈ ಸತಿ ಅಲ್ಲೂ ಇಲ್ಲೂ ಮಳೆ ಇಲ್ಲಪ್ಪ, ನೀರಿಗೆ ಅಭಾವನಪ್ಪ ಅನ್ನೋ ಥರ ಏನಿಲ್ಲ. ಎಲ್ಲ ಕಡೆನೂ ಪರವಾಗಿಲ್ಲ, ಸಮೃದ್ಧಿ ಮಳೆ ಆಗ್ತಾ ಇದೆ. ಹೌದೌದು ಗುರುಜಿ. ಹೇಳಮ್ಮ. ಗುರುಜಿ, ನಾನು ಆಶ್ರಮಕ್ಕೆ ಬಂದಿದ್ದೆ. ನಾನು ಮಾಹಿತಿ ಎಲ್ಲ ದತ್ತ ಕೂಡ ತಾನೆ ಗುರುಜಿ. ಯಾಕ ನನಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಭಾಳ ಇದೆ ಗುರುಜಿ. ಚಿಂತೆ ಮಾಡಬೇಡಮ್ಮ, ಧೈರ್ಯವಾಗಿ. ನಾವು ಏನೋ ಯಾವ್ದಾದ್ರು ಒಂದು ಚಿಂತೆ ಆಗ್ತಾನೆ ಗುರುಜಿ. ಇಲ್ಲ ನನಗೆ 2 ಹೆಣ್ಮಗಳು, ಮಕ್ಕಳ ಬಗ್ಗೆ. ದೊಡ್ಡ ಮಗಳಿಗೆ 3 ವರ್ಷ ಆಯ್ತು ಗುರುಜಿ, ಇನ್ನ ಮಕ್ಕಳಿಲ್ಲ. ಶಿರಡಿಗದ ಬಾಬಾಜಿ ದರ್ಶನ ಮಾಡ್ತಾಳೆ ಗುರುಜಿ. ನಿನಗೆ ನಿನ್ನ ದೇಹದ ನೋವಿಗಿನ್ನ ನಿನ್ನ ಪರಿಸರದಲ್ಲಿರೋ ನೋವುಗಳೇ ಜಾಸ್ತಿ ಇದೆಯಲ್ಲಮ್ಮ ಗುರುಜಿ. ನಿನ್ನ ದೇಹದ ನೋವಿಗಿನ್ನ ನಿನ್ನ ಪರಿಸರದಲ್ಲಿರ್ತಕ್ಕಂಥ ನೋವುಗಳೇ ಜಾಸ್ತಿ ಇದೆ. ಈ ಕಡೆ ಮಗಳ ಬಗ್ಗೆ ಚಿಂತನೆ ಮಾಡ್ತೀಯಾ, ಮಗಳಿಗಿನ್ನೂ ಮಕ್ಕಳಾಗಿಲ್ಲ ಅನ್ನೋ ಆಲೋಚನೆ ಇದೆ. ಹೀಗೆ ಒಂದಕ್ಕೊಂದು ಸಮಸ್ಯೆ ಅಂತಕ್ಕಂಥದ್ದು ಇದ್ದಾಗ ಯಾವ ನೋವಿಗೆ ಅಂತ ಪರಿಹಾರ ತಂದುಕೊಳ್ತೀರಿ? ಆದರೆ ಮಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ದೀರಲ್ಲ, ಅದು ತೀರಾ ಆಳವಾಗಿ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲಮ್ಮ. ಬರೀ 3 ವರ್ಷ ಆಗಿದೆ ಮದುವೆಯಾಗಿ, ಅಷ್ಟೇ ತಾನೇ? ಆಗುತ್ತೆ, ಆಕೆಗೂ ಸಂತಾನ ಆಗುತ್ತೆ, ಭಯಪಡಬೇಡ. ಏನೋ ಸಮಸ್ಯೆ ಇರ್ಬೋದು, ಯಾಕೋ ವಿಳಂಬ ಇರ್ಬೋದು, ಅಥವಾ ಅವ್ರ ಬುದ್ಧಿವಂತಿಕೆಯಿಂದ ಏನಾದ್ರು ಸ್ವಲ್ಪ ಅದಕ್ಕೆ ಫ್ಯಾಮಿಲಿ ಪ್ಲಾನಿಂಗಲ್ಲಿ ಏನೋ ಇರ್ಬೋದು. ಇಲ್ಲ ಗುರುಜಿ, ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ದಪ್ಪ ಅದಾಳ ಅನ್ನೋದೊಂದು ಬಿಟ್ರೆ ಮತ್ತೇನು ಇಲ್ಲ ಗುರುಜಿ. ಅವಳ ಹತ್ರ ಪ್ರಾಬ್ಲಮ್. ಡಾಕ್ಟರ್ ಕಡೆ ಎಲ್ಲ ತೋರಿಸಿವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರ. ಯಾಕೆ ಯಾವ ಸಮಸ್ಯೆಗೋಸ್ಕರ ಆಗ್ತಾ ಗೊತ್ತಿಲ್ಲ ಗುರುಜಿ. ಇವತ್ತು ಒಂದು ಕೆಲಸ ಮಾಡಮ್ಮ, ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡು
ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ ದತ್ತನ ಆಸ್ಥಾನಕ್ಕೆ ಬಂದು ನಾನು ದರ್ಶನ ಮಾಡ್ಕೊಂಬರ್ತೀನಿ, ನನ್ನ ಮಗಳ ಜಾತಕದಲ್ಲಿರೋ ದೋಷ ದೂರ ಆಗಿ ನನ್ನ ಮಗಳಿಗೂ ಸಹಿತ ಒಂದು ಸಂತಾನ ಆಗುವಂಥದ್ದಾಗಲಿ ಅಂತ ದತ್ತ ಮಹಾರಾಜರನ್ನ ಇವತ್ತು ಪ್ರಾರ್ಥನೆ ಮಾಡಮ್ಮ. ದತ್ತಾತ್ರೇಯರ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಮಗಳ ಒಂದು ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಅವಳು ಗರ್ಭ ನಿಲ್ಲುವಂಥದ್ದಾಗಲಿ. ಇವತ್ತು ನೀನು ಪ್ರಾರ್ಥನೆ ಮಾಡು, ಆದಷ್ಟು ಬೇಗ ನೀನು ಸ್ವೀಟ್ ಕಳಿಸೋಂಗಾಗತ್ತೆ. ಒಳ್ಳೆಯದಾಗಲಿ ತಾಯಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂತಹ ಒಂದು ರತ್ನ. ಇದನ್ನು ಧರಿಸೋದ್ರಿಂದ ಸಾಕಷ್ಟು ಲಾಭಗಳು ಸಿಗುವಂಥದ್ದಿದೆ. ಅದರಿಂದ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಒಳ್ಳೆ ಬೆಳಕಿದೆ. ಉದ್ಯೋಗ ಮಾಡ್ತಕ್ಕಂಥವರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ಬೇಗ ಒಂದಷ್ಟು ಲಾಭ ಇದೆ. ಜೊತೆಗೆ ಕುಟುಂಬದಲ್ಲಿರ್ತಕ್ಕಂತಹ ದಂಪತಿಗಳ ಮಧ್ಯದಲ್ಲಿ ಬರ್ತಕ್ಕಂಥ ವಿರಸವು ಸಹಿತ ದೂರ ಆಗುವಂಥ ಲಕ್ಷಣ ಇದೆ. ಯಾಕೆಂದರೆ ಈ ಒಂದು ರತ್ನಕ್ಕೆ ಇಷ್ಟೆಲ್ಲ ಒಂದು ಶಕ್ತಿ ಇರೋದ್ರಿಂದ ಸಾಕಷ್ಟು ಜನ ಈ ಒಂದು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಲಾಭವನ್ನು ಪಡೆದಿರ್ತಕ್ಕಂಥವರ ಸಂಖ್ಯೆಯೂ ಬಹಳಷ್ಟು ಇದೆ. ಹಾಗಾಗಿ ಅನುಭವಸ್ಥರ ಮಾತನ್ನೂ ಆಲಿಸ್ಬೋದು. ಹಾಗೆ ನಿಮಗೆ ಅದು ಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಆ ಒಂದು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ತರಿಸ್ಕೊಳ್ಬೋದು. ಜೊತೆಗೆ ನಮ್ಮ ಆಶ್ರಮದಲ್ಲೂ ಸಹಿತ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲೂ ಸಹಿತ ಒಂದು ಮಳಿಗೆ ಇದೆ. ಅಲ್ಲೂ ಬಂದು ತೆಗೆದುಕೊಂಡು ದೇವಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜೆ ಮಾಡಿಸಿ ಅದನ್ನು ಧರಿಸ್ಬೋದು. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನಿಂದ ಸಾಕಷ್ಟು ಲಾಭಗಳಿದೆ. ಅದರ ಒಂದು ಸದ್ವಿನಿಯೋಗವನ್ನು ಪಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಕರೆಗೆ ಸಿದ್ಧರಾಗಿರ್ತಕ್ಕಂಥವರು ಮತ್ತೊಬ್ಬರಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ 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 ನೋಡಿ, ಕರೆಗೆ ಸಿದ್ಧರಾಗಿರ್ತೀರಿ, ಕರೆ ಪ್ರಯತ್ನಿಸಿರ್ತೀರಿ. ಕರೆ ಬಂದಾಗ ನಾವು ಓ ಅಂದಾಗ ಅಥವಾ ನಾವು ಹಲೋ ಅಂದಾಗ ನೀವು ಮತ್ತೊಂದು ಕಡೆ ಗಮನ ಹರಿಸಿರ್ತೀರಿ. ಯಾಕೆಂದರೆ ನೀವು ಕರೆ ಮಾಡಿದ ತಕ್ಷಣ ನಾವು ಫೋನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಕೆಲವಷ್ಟು ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ. ಆ ವಿಚಾರ ಮುಗಿದ ಮೇಲೆ ನಿಮ್ಮ ಕರೆ ನಾವು ಹೋಗ್ಬಿಡ್ಬೇಕಾಗತ್ತೆ. ಅಷ್ಟರೊಳಗೆ ನಿಮ್ಮ ಗಮನ ಬೇರೆ ಕಡೆ ಹೊರಟೋಗಿರುತ್ತೆ. ಆದರೆ ಪ್ರಯತ್ನ ಮಾತ್ರ ಬೆಳಗಿನಿಂದಲೂ ಪ್ರಯತ್ನ ಮಾಡ್ತಾ ಇರ್ತೀರಿ. ಎಷ್ಟೋ ಜನ ಮಾಡೋ ತಪ್ಪಿದು. ಅಥವಾ ಕರೆ ಮಾಡ್ತೀರಿ, ಕೆಲವು ಲೈನ್ ಸಿಗುತ್ತೆ, ಮಾತಾಡುವಾಗ ಕಣ್ಣೀರು ಹಾಕ್ಬಿಡ್ತೀರಿ. ನಿಮ್ಮ ಮಾತಿನ ವೈಬ್ರೇಷನ್ಸ್ ಬೇರೆ ಆಗೋಗ್ಬಿಡುತ್ತೆ. ಪ್ರತಿನಿತ್ಯದ ಮಾತು ಬೇರೆ, ಪ್ರತಿ ಕ್ಷಣದ ಮಾತು ಬೇರೆ, ನಮ್ಮ ಹತ್ರ ಆಡುವಂತಹ ಮಾತು ಬೇರೆ ಆಗುತ್ತೆ. ಅಂದರೆ ನಿಮ್ಮ ಮಾತಿನ ಸ್ವರತರಂಗವನ್ನು, ನಿಮ್ಮ ಮಾತಿನ ಧಾಟಿಯನ್ನು ಆಲೋಚನೆ ಮಾಡೇ ಭವಿಷ್ಯತ್ತನ್ನು ನಿರ್ಣಯಿಸ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಲ್ದಿರ ಮತ್ತು ಇನ್ನೆಲ್ಲೂ ಸಿಗೋ ಚಾನ್ಸಸ್ ಇಲ್ಲ ಇದು. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮೇರು ಪರ್ವತದಂತಿರ್ತಕ್ಕಂಥದ್ದೇ ಈ ಸ್ವರತರಂಗ. ಈ ಸ್ವರತರಂಗದಲ್ಲಿ ನಿಮ್ಮ ಸ್ವರತರಂಗಗಳನ್ನು ಆಲಿಸಿ ಅದರಲ್ಲಿರ್ತಕ್ಕಂಥ ಲಾಭ ನಷ್ಟಗಳನ್ನು ತಿಳ್ಕೊಂಡು ಅದಕ್ಕಿಷ್ಟು ಪರಿಹಾರವನ್ನು ಕಂಡುಕೊಂಡು ಲಾಭವನ್ನು ಗಳಿಸುವಂಥದ್ದೇ ಸಾಕಷ್ಟು ಜನಗಳಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಹಾಗಾಗಿ ಯಾರೇ ಕರೆ ಮಾಡಿದ್ರು ನಿಮ್ಮ ಕರೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸಿಗ್ನಲ್ ಸಿಗುವಂಥ ಸ್ಥಳದಲ್ಲಾಗಲಿ ಅಥವಾ ಯಾವ ವಿಚಾರ ನಮ್ಮೊಂದಿಗೆ ಮಾತಾಡಬೇಕೋ ಆ ವಿಚಾರವನ್ನು ಸ್ಪಷ್ಟವಾಗಿ ಗಮನದಲ್ಲಿಟ್ಕೊಳ್ಳಿ. ಬನ್ನಿ ಮತ್ತೊಮ್ಮೆ ಪ್ರಯತ್ನಿಸೋಣ. ಹಲೋ ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ. ಹೇಳಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಖುಷಿ ಆಯ್ತು ನಂಗೆ ತುಂಬಾ. ನನಗೆ ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಾವ ಊರು ತಮ್ಮದು? ನಾವು ಶಿರ್ಸಿ ತಾಲೂಕು. ಶಿರ್ಸಿ ತಾಲೂಕು. ನಿಮ್ಮ ಶಿರ್ಸಿ ಕಡೆ ಸಿಗೋದೇ ಕಷ್ಟ ಲೈನು. ಯಾಕೆಂದರೆ ಆ ಭಾಗದಲ್ಲಿ ಮಳೆ ರಾಶಿ ವರ್ಷ ಆಯ್ತು. ನಾವು ರಾಶಿ ವರ್ಷ ಆಯ್ತು. ಆಗ್ಲಿಮ್ಮ. ಹೇಗಿದೆ ಶಿರ್ಸಿಯಲ್ಲಿ ಮಳೆ ಜಾಸ್ತಿನಾ? ಇಲ್ಲ ಇಲ್ಲ, ಈಗ ಬಹಳ ಕಡಿಮೆ ಉಂಟು. ಕಡಿಮೆ ಇದೆ. ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕು ತಾಯಿ? ನನ್ನ ಇದು ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಯ್ತು. ಹಾಂ ಹಾಂ. ಆರೋಗ್ಯದಲ್ಲಿ ವ್ಯತ್ಯಾಸ ಇದೆಯಾ? ಆರೋಗ್ಯದಲ್ಲಿ ವ್ಯತ್ಯಾಸ, ವೀಕ್ ಆಗ್ತಾ ಹೋಗ್ತೆ. ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸ್ವಲ್ಪ ಆಹಾರ ಪದ್ಧತಿ ಬದಲಾಯಿಸಿ. ಒಂದು 4 ಭಾನುವಾರ ರಾಹುಕಾಲದಲ್ಲಿ, ಭಾನುವಾರದ ದಿವಸ ರಾಹುಕಾಲದಲ್ಲಿ ಒಂದು ಬಿಳಿಯ ವಸ್ತ್ರ, 2 ಹಿಡಿಯಷ್ಟು ತೊಗರಿಬೇಳೆ, ಬಿಳಿಯ ವಸ್ತ್ರ 2 ಹಿಡಿಯಷ್ಟು ತೊಗರಿಬೇಳೆ, ಎಷ್ಟು ತೊಗರಿಬೇಳೆ? 2 ಹಿಡಿ, 2 ಮುಷ್ಟಿ. 2 ಹಿಡಿ ತೊಗರಿಬೇಳೆಯನ್ನು ಬಿಳಿ ಬಟ್ಟೆಯಲ್ಲಿ ಒಂದು ಮೂಲೆಯಲ್ಲಿ ಕಟ್ಟಿ, ಇನ್ನೊಂದು ಮೂಲೆಯಲ್ಲಿ 1 ಹಿಡಿಯಷ್ಟು ಉದ್ದಿನಬೇಳೆ, 1 ಹಿಡಿಯಷ್ಟು ಉದ್ದಿನಬೇಳೆಯನ್ನು ಮತ್ತೊಂದು ಭಾಗದಲ್ಲಿ ಕಟ್ಟಿರಿ. ಒಂದೇ ಬಟ್ಟೆನಲ್ಲಿ ಒಂದು ಕಡೆ ತೊಗರಿಬೇಳೆ, ಒಂದು ಕಡೆ ಉದ್ದಿನಬೇಳೆ ಗಂಟು ಕಟ್ಟಬೇಕು. ಕಟ್ಟಿ ಉದ್ದಿನಬೇಳೆ ಗಡ್ಡೆ ಕಟ್ಟಿಬಿಟ್ಟು ರಾಹುಕಾಲದಲ್ಲಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ. ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ರಾಹುಕಾಲ ಸಂಜೆ, ಭಾನುವಾರ ಸಂಜೆ ರಾಹುಕಾಲದಲ್ಲಿ ನೀವು ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಮುಂದೆ ಒಂದು ತ್ರಿಕೋನವನ್ನು ಬರೀರಿ. ಅರಿಶಿನ ಅಥವಾ ರಂಗೋಲಿ ಪುಡಿಯಿಂದ ತ್ರಿಕೋನವನ್ನು ಬರೆದು 2 ದೀಪ ಅಂಟಿಸಿಟ್ಟು ಆ ತ್ರಿಕೋನದ ಮಧ್ಯದಲ್ಲಿ ಈ ಗಂಟನ್ನು ಇಡಿ, ಧಾನ್ಯದ ಗಂಟನ್ನು
ಇಟ್ಟು ಪ್ರಾರ್ಥನೆ ಮಾಡಿ ರಾಹುಕಾಲ ಮುಗಿದ ಮೇಲೆ ಆ ಗಂಟನ್ನು ತೆಗೆದು ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯ ಕೊಟ್ಟು ಬನ್ನಿ. ಈ ಪ್ರಕಾರ ಮಾಡಿದ್ರೆ ನಮ್ದು ನಮ್ಮ ಸಮಸ್ಯೆ ಅಂದ್ರೆ ನಮ್ಗೆ 4 ದಿವಸ ಉಂಟು ಹೌದು. ಅದಕ್ಕೆ ಅಮ್ಮ ನಾನು ಹೇಳ್ತಾ ಇದ್ದೀನಲ್ಲ, ನೀವು ತೊಗರಿಬೇಳೆ ಅನುಷ್ಠಾನ ಮಾಡಿದ್ರೆ ಅದರಲ್ಲೂ ರಾಹುಕಾಲದಲ್ಲಿ ಮಾಡಿದ್ರೆ ನಿಮ್ಮ ರಾಹು ದೋಷ ಅಂತ ಈಗ ನೀವು ಹೇಳ್ತಿದ್ದೀರಲ್ಲ, ಅದಕ್ಕಲ್ಲಿ ಪರಿಹಾರ ಸಿಗುತ್ತೆ. ನೋಡಿ ರಾಹು ದೋಷ ಅಂದಿದ್ದು ಇವಾಗ ನೀವು. ಹೌದು ಅಲ್ಲ, ಎಷ್ಟು ಆ ರಾಹುಕಾಲಲ್ಲಿ ಎಷ್ಟು ಗಂಟೆ ಆಗ್ತದೆ, ಎಷ್ಟು ಗಂಟೆ ಟೈಮ್? ರಾಹುಕಾಲ ಸಂಜೆ 4ರಿಂದ 6:30. 4ರಿಂದ 6:30. 4ರಿಂದ 6:30, 4ರಿಂದ 6 ಮುಗಿಸ್ಬಿಡಿ. 6 ಮುಗಿಸ್ಬಿಡ್ಬೇಕು. ಇದು ದೇವ್ರ ಮನೆ ಹತ್ರನೇ ತ್ರಿಕೋನ ಬರಿಬೇಕಾ? ಮಾಡ್ಬೋದು, ದೇವ್ರ ಮನೆ ಹತ್ರನೇ ಮಾಡಿ, ಒಳ್ಳೆಯದಾಗತ್ತೆ. ಶುಭವಾಗಲಿ.